ಎಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋದಕ್ಕೆ ಮುಂಚಿತವಾಗಿ ಯಾರು ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡ್ತಾ ಹೋಗೋಣ. ಇವತ್ತಿನ ತರಗತಿ ಸಿಂಧೂ ಸರಸ್ವತಿ ನಾಗರಿಕತೆ ಅಂದ್ರೆ ನಮ್ಮ ಒಂದು ಭಾರತದ ಹೆಮ್ಮೆಯ ಒಂದು ನಾಗರಿಕತೆ ಅಂತ ಹೇಳಿದ ತಪ್ಪಾಗಂಗಿಲ್ಲ. ಅದೇ ಸಿಂಧೂ ಸರಸ್ವತಿ ನಾಗರಿಕತೆಯ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಇದು 8ನೇ ತರಗತಿಯ ಪ್ರಾಚೀನ ಭಾರತದ ನಾಗರಿಕತೆಗಳು ಪಾಠದ ಸಿಂಧೂ ಸರಸ್ವತಿ ನಾಗರಿಕತೆ ಮತ್ತು ವೇದಗಳ ಕಾಲದ ನಾಗರಿಕತೆ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಜೊತೆಗೆ ಹಾಗಾದರೆ ಸಿಂಧೂ ಸರಸ್ವತಿ ನಾಗರಿಕತೆ ಉಗಮ ಎಲ್ಲಿ ಐತಿ, ಉಗಮ ಯಾವ ರೀತಿ ಆಯಿತು ಮತ್ತು ಅದು ಹುಟ್ಟಿದಂಥ ಬೆಳವಣಿಗೆ ಯಾವ ರೀತಿ ಇತ್ತು ಮತ್ತು ಆ ಒಂದು ಸಿಂಧೂ ನಾಗರಿಕತೆ ಮತ್ತು ಸಿಂಧೂ ಸರಸ್ವತಿ ನಾಗರಿಕತೆ ಹೆಸರು ಯಾವ ರೀತಿ ಬಂತು ಅನ್ನೋದನ್ನು ಒಂದೊಂದೇ ತಿಳ್ಕೊಳ್ತಾ ಹೋಗೋಣ. ಅದು ಆ ಒಂದು ಈ ನಾಗರಿಕತೆಯಿಂದ ಏನು ಕೊಡುಗೆಪ್ಪ ಅಂದ್ರೆ ಆ ಒಂದು ಉತ್ತಮವಾದಂಥ ನಗರ ಯೋಜನೆಯನ್ನು ಈ ಒಂದು ನಾಗರಿಕತೆಯೊಳಗೆ ಕಂಡು ಬರ್ತಾ ಹೋಗ್ತೈತಿ. ಈ ಉತ್ತಮವಾದಂಥ ನಗರ ಯೋಜನೆಯನ್ನು ಬೇರೆ ಒಂದು ನಾಗರಿಕತೆಯಲ್ಲಿ ಕಂಡು ಬರೋಂಗಿಲ್ಲ. ಅವತ್ತಿನ ಕಾಲದೊಳಗೆ ಉತ್ತಮವಾದಂಥ ನಗರ ಯೋಜನೆಯನ್ನು ಕಂಡುಕೊಳ್ಳುವಂಥ ಏಕೈಕ ನಾಗರಿಕತೆ ಅಂದರೆ ಅದು ಸಿಂಧೂ ಸರಸ್ವತಿ ನಾಗರಿಕತೆ. ಈ ಸಿಂಧೂ ನಾಗರಿಕತೆಯು ಭಾರತವು ಪ್ರಾಚೀನ ಕಾಲದಲ್ಲಿ ಉಗಮ ಸ್ಥಾನವಾಯಿತು. ಅಂದರೆ ಪ್ರಾಚೀನ ಕಾಲದಲ್ಲಿ ಈ ಒಂದು ನಾಗರಿಕತೆ ಉಗಮವಾಗಿತ್ತು ಅಂತ ಹೇಳ್ತಾ ಹೋಗ್ತಾರೆ. ಈ ನಾಗರಿಕತೆ ಎಲ್ಲಿ ಹುಟ್ಟಿತಪ್ಪ, ಈ ನಾಗರಿಕತೆ ಎಲ್ಲಿ ಬೆಳವಣಿಗೆ ಆತಪ್ಪ ಅಂದ್ರೆ ಆ ಸಿಂಧೂ ಮತ್ತು ಸರಸ್ವತಿ ನದಿಗಳ ಒಂದು ಬಯಲಿನಲ್ಲಿ ಜೊತೆಗೆ ಅಥವಾ ದಡದಲ್ಲಿ ಅಂತ ಹೇಳ್ತಾ ಹೋಗ್ಬೋದು. ಜೊತೆಗೆ ಹರಪ್ಪ ಒಂದು ಪ್ರದೇಶದ ಮೂಲಕ ಅಂದರೆ ಆ ಸಿಂಧೂ ಮತ್ತು ಸರಸ್ವತಿ ನದಿಗಳ ಬಯಲಿನಲ್ಲಿ ಹುಟ್ಟಿದಂಥ ಒಂದು ಕಾರಣಕ್ಕೆ ಸಿಂಧೂ ಸರಸ್ವತಿ ನಾಗರಿಕತೆ ಅಂತ ಕರಿತಾ ಹೋಗ್ತಾರೆ. ಮತ್ತು ಹರಪ್ಪ ಅಂತ ಒಂದು ಪ್ರದೇಶದಲ್ಲಿ ಕಂಡುಬರ್ತ ಕಾರಣದಿಂದ ಆ ಒಂದು ಹರಪ್ಪ ನಾಗರಿಕತೆ ಎಂದು ಹೇಳ್ತಾ ಹೋಗ್ತಾರೆ. ಹಾಗಾದರೆ ಈ ನಾಗರಿಕತೆಗೆ ಅನೇಕ ಹೆಸರುಗಳನ್ನು ಕಟ್ತಾ ಹೋಗ್ತವೆ. ಈ ಒಂದು ನಾಗರಿಕತೆಗೆ ಸಿಂಧೂ ಬಯಲಿನ ನಾಗರಿಕತೆ, ಸಿಂಧೂ ಸರಸ್ವತಿ ನಾಗರಿಕತೆ, ಹರಪ್ಪ ಮೊಹೆಂಜೊದಾರೋ ನಾಗರಿಕತೆ ಅಂತಂದು ಅನೇಕ ನಾಗರಿಕತೆಯನ್ನು ಹೇಳ್ತಾ ಹೋಗ್ತಾರೆ. ಈ ಹರಪ್ಪ ನಾಗರಿಕತೆ ಯಾಕೆ ಕರಿತಾ ಹೋಗ್ತಾರಪ್ಪ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಸಂಶೋಧನೆ ಅಥವಾ ಶೋಧನೆ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ಹರಪ್ಪದಲ್ಲಿ ಮಾಡ್ತಾ ಹೋಗ್ತಾರೆ. ಜೊತೆಗೆ ಇದನ್ನು ಏನಂತ ಕರಿತಾರಪ್ಪ ಅಂದ್ರೆ ಹರಪ್ಪ ನಾಗರಿಕತೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾದರೆ ಹರಪ್ಪ ನಾಗರಿಕತೆ ಅಂತ ಮೊದಲು ಯಾರು ಘೋಷಣೆ ಮಾಡಿದಪ್ಪ ಅಂದ್ರೆ 1924ರಲ್ಲಿ ಜಾನ್ ಮಾರ್ಷಲ್ ಅಂದರೆ ಬ್ರಿಟಿಷ್ ಅಧಿಕಾರಿಗಳು ಹರಪ್ಪ ನಾಗರಿಕತೆ ಅಂತ ಮಾಡ್ತಾ ಹೋಗ್ತಾರೆ. ಯಾಕಪ್ಪ ಹರಪ್ಪ ನಾಗರಿಕತೆ ಅಂತ ಯಾಕೆ ಕರಿತಾ ಹೋಗ್ತಾರಪ್ಪ ಅಂದ್ರೆ ಒಂದು ಹರಪ್ಪದಲ್ಲಿ ಮೊದಲ ಬಾರಿಗೆ ಶೋಧನೆ ಮಾಡೋದರಿಂದ ಆ ಹರಪ್ಪದಲ್ಲಿ ನಾಗರಿಕತೆ ಕುರುಹುಗಳು ಕಂಡು ಬರೋದ್ರಿಂದ ಈ ಮೊದಲ ಬಾರಿಗೆ ಕಂಡು ಬಂದಂಥ ಪ್ರದೇಶವನ್ನು 1924ರಲ್ಲಿ ಜಾನ್ ಮಾರ್ಷಲ್ ಅವರು ಹರಪ್ಪ ನಾಗರಿಕತೆ ಅಂತಂದು ಹೇಳ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ನಾಗರಿಕತೆ ಉಗಮ ಮತ್ತು ವಿಕಾಸ ನೋಡಿದಪ್ಪ ಅಂದ್ರೆ ಭಾಳಷ್ಟು ಒಂದು ಕುತೂಹಲ ಮೂಡ್ತಾ ಹೋಗ್ತೈತೆ. ಯಾಕಪ್ಪ ಅಂದ್ರೆ ಅಲೆಮಾರಿಗಳು ಬದುಕ್ತಿದ್ದಂಥ ಸಮುದಾಯಗಳು ಬರೋಬ್ಬರ್ತಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಒಂದು ಸ್ಥಿರವಾದ ಬದುಕು, ಒಂದು ಗಟ್ಟಿ ನೆಲೆ ನಿಂತು ಬದುಕನ್ನು ಕಂಡುಕೊಳ್ತಾ ಹೋಗ್ತಾರೆ. ಜೊತೆಗೆ ಒಂದು ಮನೆಯನ್ನು ನಿರ್ಮಾಣ ಮಾಡ್ತಾರೆ. ಜೊತೆಗೆ ತಮಗೆ ಆಹಾರ ಬೇಕಾದಂಥ ಉತ್ಪಾದನೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಪ್ರಾಣಿ ಸಾಕಾಣಿಕೆಯನ್ನು ಅನೇಕ ವಿಧದ ಕಲ್ತ್ಕೊಂಡು ಹೋಗ್ತಾರೆ. ಇಂಥ ಒಂದು ನಾಗರಿಕತೆಯು ಸುಮಾರು 5,000 ವರ್ಷಗಳ ಹಿಂದೆ ಇರೋದನ್ನು ನಾವು ನೋಡ್ತಾ ಹೋಗ್ತೇವೆ. ಈ 5,000 ವರ್ಷಗಳ ಹಿಂದೆ ಈ ಒಂದು ಸಿಂಧೂ ಬಯಲಿನ ನಾಗರಿಕತೆ ಇರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಈ ಒಂದು ನಾಗರಿಕತೆಯ ಕುರುಹುಗಳು ಅಥವಾ ನಾಗರಿಕತೆಯ ಪ್ರದೇಶಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯಗಳಲ್ಲಿ ಹೆಚ್ಚಿನ ಮಟ್ಟದ ನೆಲೆಗಳು ಕಾಣ್ತಾ ಹೋಗ್ತಾವೆ. ಅಂದರೆ ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯಗಳಲ್ಲಿ ಏನು ಮಾಡ್ತಪ್ಪ ಅಂದ್ರೆ ಹೆಚ್ಚಿನ ನೆಲೆಗಳು ಕಂಡು ಬರ್ತಾ ಹೋಗ್ತವೆ. ಜೊತೆಗೆ ರಾಜಸ್ಥಾನ್, ಗುಜರಾತ್ ಮುಂತಾದ ಕಡೆಗಳಲ್ಲಿ ಹಲವಾರು ಹರಪ್ಪ ನಾಗರಿಕತೆ ನೆಲೆಗಳು ಕಾಣ್ತಾ ಹೋಗ್ತವೆ. ಹೆಚ್ಚು ಎಲ್ಲಿ ಕಂಡು ಬರ್ತಾವಪ್ಪ ಸಿಂಧ್ ಮತ್ತು ಪಂಜಾಬ್ ಭಾರತದೊಳಗೆ ರಾಜಸ್ಥಾನ್ ಮತ್ತು ಗುಜರಾತ್ನಲ್ಲಿ ಅನೇಕ ನೆಲೆಗಳನ್ನು ಕಾಣ್ತಾ ಹೋಗ್ತೇವೆ. ಆ ಒಂದು ನೆಲೆಗಳ ಬಗ್ಗೆ ಶೋಧನೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ಹರಪ್ಪ ನಾಗರಿಕತೆಯನ್ನು ಯಾವ ಯುಗ ಅಂತ ಕರಿತಾ ಹೋಗ್ತಾರಪ್ಪ ಅಂದ್ರೆ ಕಂಚಿನ ಯುಗ ಅಂತಂತ ಹೇಳ್ತಾ ಹೋಗ್ತಾರೆ. ಇವರಿಗೆ ಒಂದು ಲೋಹದ ಬಗ್ಗೆ ಒಂದು ಜ್ಞಾನ ಇರ್ತಿತ್ತಲ್ಲಪ್ಪ, ಯಾವುದಪ್ಪ ಅಂದ್ರೆ ಕಬ್ಬಿಣದ ಬಗ್ಗೆ ಇವರಿಗೆ ಜ್ಞಾನ ಇರ್ತಿತ್ತಲ್ಲ. ಜೊತೆಗೆ ಈ ಒಂದು ಹರಪ್ಪ ಮತ್ತು ಮೊಹೆಂಜೊದಾರೋ ನೆಲೆಗಳು ಭಾರತದ ಒಂದು ಇತಿಹಾಸದ ಅಧ್ಯಯನದ ಬಗ್ಗೆ ಮತ್ತು ವೇದ ಕಾಲದ ಒಂದು ಪ್ರಾರಂಭವಾಗ್ತೈತೆ. ಯಾವ ರೀತಿಯಪ್ಪ ಅಂದ್ರೆ ಪ್ರಪಂಚದಲ್ಲಿ ನಾಗರಿಕತೆಗಳು ನೋಡ್ತಾ ಹೋಗ್ತೀವಿ. ಆ ಪ್ರಪಂಚದ ನಾಗರಿಕತೆಗಳಿಗೆ ಸಮಕಾಲೀನ ನಾಗರಿಕತೆ ಇದು ಇತ್ತು ಅಂತಂದು ಅಸ್ತಿತ್ವದಲ್ಲಿತ್ತು ಎಂಬುದನ್ನು ದೃಢವಾಗಿ ಹೇಳ್ತಾ ಹೋಗ್ಬೋದು. ಜೊತೆಗೆ
ಈ ಒಂದು ನಾಗರಿಕತೆಯ ಒಂದು ಸಂಶೋಧನೆ ಅಥವಾ ಶೋಧನೆ ಅಥವಾ ಇದನ್ನು ಯಾವ ರೀತಿ ಪ್ರಾರಂಭವಾತಪ್ಪ ಅಂತ ಶತಮಾನ ಕಂಡ ಸಿಂಧೂ ನಾಗರಿಕತೆ ಶೋಧನೆ ಅಂದ ಒಂದು ಶತಮಾನ ಕಂಡ ನಂತರ ಆ ಒಂದು ನಾಗರಿಕತೆಯ ಶೋಧನೆ ಮಾಡ್ತಾ ಹೋಗ್ತಾರೆ. ಯಾಕಪ್ಪ ಅಂದ್ರೆ ವಿಶ್ವದ ಒಂದು ಏನದು ಗುರುತಿಸಲ್ಪಡುವ ಒಂದು ಪ್ರಮುಖವಾದ ನದಿ ಯಾವುದಪ್ಪ ಅಂದ್ರೆ ಸಿಂಧೂ ನದಿ. ಈ ಒಂದು ಶೋಧನೆ ಬಹಳ ಆಸಕ್ತಿದಾಯಕ ಆಗ್ತದೆ. ಯಾಕಪ್ಪ ಅಂದ್ರೆ 1920ರಲ್ಲಿ ದಯಾರಾಮ್ ಸಾನಿ ಹರಪ್ಪದಲ್ಲಿ ಮತ್ತು 1921ರಲ್ಲಿ R.D. ಬ್ಯಾನರ್ಜಿ ಅವರು ಮೊಹೆಂಜೊದಾರೊನಲ್ಲಿ ಪುರಾತತ್ವದ ಉತ್ಖನನಗಳನ್ನು ತೆಗಿತಾ ಹೋಗ್ತಾರೆ. ಉತ್ಖನನ ಅಂದ್ರೆ ಏನಪ್ಪ ಅಂದ್ರೆ ಭೂಮಿಯಲ್ಲಿರುವಂಥ ಅಡಗಿರುವ ಅಥವಾ ಭೂಮಿಯಲ್ಲಿ ಉದಗಿರುವಂಥ ಅವಶೇಷಗಳನ್ನು ವೈಜ್ಞಾನಿಕವಾಗಿ ಹೊರತೆಗೆಯೋದನ್ನು ಉತ್ಖನನ ಅಂತ ಕರಿತಾ ಹೋಗ್ತಾರೆ. ಜೊತೆಗೆ ಉತ್ಖನನದ ಒಳಗೆ ಯಾವ ಒಂದು ರಾಸಾಯನಿಕ ಬಳಸ್ತಾರಪ್ಪ ಒಂದು ಕಾರ್ಬನ್-14 ಅನ್ನೋದನ್ನು ಒಂದು ರಾಸಾಯನಿಕ ಬಳಸ್ತಾರೆ. ಈ ಒಂದು ರಾಸಾಯನಿಕವನ್ನು ಬಳಸಿದಾಗ ಯಾವ ಒಂದು ಅವಶೇಷಗಳು ಎಷ್ಟು ವರ್ಷಗಳ ಒಂದು ಹಳೆಯದಂತ ಅನ್ನೋದನ್ನು ವೈಜ್ಞಾನಿಕವಾಗಿ ಕಂಡುಹಿಡಿತಾ ಹೋಗ್ತಾರೆ. ಜೊತೆಗೆ ಆ ಪುರಾತನ ಈ ಒಂದು ಹರಪ್ಪದಲ್ಲಿ ಮತ್ತು ಮೊಹೆಂಜೊದಾರೊದಲ್ಲಿ ಒಂದು ಪುರಾತನ ಅಥವಾ ನಾಗರಿಕತೆ ಅವಶೇಷಗಳನ್ನು ನೋಡ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ಸಂಶೋಧನೆ ಮಾಡಬೇಕನ್ನೊಂದು ಅವತ್ತಿನ ಕಾಲದಲ್ಲಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಇದು ಯಾವಾಗ ಸ್ಥಾಪನೆ ಮಾಡ್ತಾರಪ್ಪ ಅಂದ್ರೆ 1904ರಲ್ಲಿ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಆ ಒಂದು ಭಾರತೀಯ ಪುರಾತತ್ವ ಇಲಾಖೆಯ ಮುಖ್ಯಸ್ಥರು ಯಾರಾಗಿರ್ತಪ್ಪ ಸರ್ ಜಾನ್ ಮಾರ್ಷಲ್ರವರು 1924 ಸೆಪ್ಟೆಂಬರ್ ತಿಂಗಳಲ್ಲಿ ದ ಇಲ್ಲುಸ್ಟ್ರೇಟೆಡ್ ಲಂಡನ್ ನ್ಯೂಸ್ ಎಂಬ ಆಂಗ್ಲ ಪತ್ರಿಕೆಯಲ್ಲಿ ಭಾರತದ ಪ್ರಾಚೀನ ನಾಗರಿಕತೆ ಶೋಧನೆ ಬಗ್ಗೆ ಪ್ರಕಟಣೆ ಮಾಡ್ತಾ ಹೋದರು. ಈ ಒಂದು ಭಾರತೀಯ ಪುರಾತತ್ವ ಇಲಾಖೆಯ ಅಂದಿನ ಮುಖ್ಯಸ್ಥರು ಯಾರಪ್ಪ ಸರ್ ಜಾನ್ ಮಾರ್ಷಲ್ ಅವರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಈ ಸಿಂಧೂ ಒಂದು ಬಯಲಿನ ನಾಗರಿಕತೆಯ ಒಂದು ದೊರೆತ ನಂತರ ಅಥವಾ ಶೋಧನೆ ಮಾಡಿದೆ ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಆಂಗ್ಲ ಭಾಷೆಯ ಒಂದು ಲಂಡನ್ ಪತ್ರಿಕೆ ಆದಂಥ ಯಾವುದಪ್ಪ ಅಂದ್ರೆ ದಿ ಇಲ್ಲುಸ್ಟ್ರೇಟೆಡ್ ಲಂಡನ್ ನ್ಯೂಸ್ ಎಂಬ ಪತ್ರಿಕೆಯ ಮೂಲಕ ಭಾರತದ ಪ್ರಾಚೀನ ನಾಗರಿಕತೆಯ ಬಗ್ಗೆ ಇಡೀ ಪ್ರಪಂಚಕ್ಕೆ ಪ್ರಕಟಣೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ನಾಗರಿಕತೆಯು 5,000 ವರ್ಷಗಳ ಪುರಾತನ ಒಂದು ಸಂಸ್ಕೃತಿ ಇರೋದನ್ನು ನಾವು ನೋಡ್ತಾ ಹೋಗ್ತೀವಿ ಮತ್ತು ಪರಿಚಯವನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ಸಿಂಧೂ ನದಿ ಬಯಲಿನ ನಾಗರಿಕತೆ ಎಲ್ಲಿ ಜಾಸ್ತಿ ಕಂಡುಬರುತ್ತದಪ್ಪ ಅಂದ್ರೆ ಭಾರತದ ವಾಯುವ್ಯ ಗಡಿ ಭಾಗದಲ್ಲಿರುವ ಸಿಂಧೂ ನದಿಯ ಪ್ರದೇಶದಲ್ಲಿ ಈ ಮುಂಚೆ ಅನ್ವೇಷಣೆ ನಡ್ತಾ ಹೋಗಿತ್ತು. ಅಂದರೆ ಒಂದು ವಾಯುವ್ಯ ಗಡಿ ಭಾಗ ಅಂತ ಏನು ಕರಿತಾವೆ ಪಾಕಿಸ್ತಾನ ಮತ್ತು ಒಂದು ಭಾರತದ ಒಂದು ಜಮ್ಮು ಕಾಶ್ಮೀರ, ರಾಜಸ್ಥಾನ್, ಗುಜರಾತ್ ಏನು ರಾಜ್ಯಗಳು ಕಂಡು ಬರ್ತಾ ಹೋಗ್ತವೆ. ಆ ಒಂದು ಭಾಗದಲ್ಲಿ ಈ ಸಿಂಧೂ ಬಯಲು ನಾಗರಿಕತೆಯ ನೆಲೆಗಳು ಕಾಣ್ತಾ ಹೋಗ್ತವೆ. ಜೊತೆಗೆ ಇದಕ್ಕಿಂತ ಯಾರು ಸರ್ ಜಾನ್ ಮಾರ್ಷಲ್ ಅವರು ಅದಕ್ಕಿಂತ ಮುಂಚಿತವಾಗಿ ಒಬ್ಬರು ಆ ಒಂದು ನಾಗರಿಕತೆಯನ್ನು ಇದನ್ನು ಶೋಧನೆ ಮಾಡೋಕ್ಕೆ ಹೋಗ್ತಾ ಇರ್ತಾರೆ. ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಮಾಡ್ತಾ ಹೋಗಲ್ಲ. ಅವ್ರು ಯಾರಪ್ಪ ಅಂದ್ರೆ 1826ರಲ್ಲಿ ಚಾರ್ಲ್ಸ್ ಮ್ಯಾಸನ್ ಅವರು ಹರಪ್ಪನಲ್ಲಿಗೆ ಭೇಟಿ ನೀಡ್ತಾರೆ. ಅಲ್ಲಿರುವಂಥ ಅವಶೇಷಗಳನ್ನು ಸಾಮಾನ್ಯ ಪೂರ್ವ 4ನೇ ಶತಮಾನದ ಅಲೆಕ್ಸಾಂಡರ್ ಪೋರಸನು ಸೋಲಿಸಿದ ಸ್ಥಳವನ್ನು ಕುರಿತಾ ಹೋಗ್ತಾರೆ. ಅಂದರೆ 1826ರಲ್ಲಿ ಒಬ್ಬರು ಯಾರು ಹೇಳ್ತಾರಪ್ಪ ಚಾರ್ಲ್ಸ್ ಮ್ಯಾಸನ್ ಅನ್ನೋರು ಏನು ಮಾಡ್ತಾರಪ್ಪ 4ನೇ ಶತಮಾನದ ಅಲೆಕ್ಸಾಂಡರ್ ಪೋರಸನ ಸೋಲಿಸಿದ ಸ್ಥಳ ಯಾವುದಪ್ಪ ಅಂದ್ರೆ ಕುರಿತಾ ಹೋಗ್ತಾರೆ. ಜೊತೆಗೆ ಇನ್ನೊಬ್ಬ ಪ್ರವಾಸಿಗೆ ಹೇಳ್ತಾ ಹೋಗ್ತಾರೆ ಅಲೆಕ್ಸಾಂಡರ್ ಬರ್ನ್ಸ್ ಎಂಬವನು ಹರಪ್ಪನಲ್ಲಿಗೆ ಬಂದು ಬರ್ತಾ ಹೋಗ್ತಾನೆ. ಜೊತೆಗೆ ಪುರಾತತ್ವ ಇಲಾಖೆಯ ಪ್ರಥಮ ಡೈರೆಕ್ಟರ್ ಜನರಲ್ ಆಗಿತ್ತಂತ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಇವನು ಚಿಕ್ಕ ಪ್ರಮಾಣದ ಉತ್ಖನನಗಳನ್ನು ಕೈಗೊಂಡರೂ ಕೂಡ ಪ್ರಾಚೀನ ನಾಗರಿಕತೆ ಕುರುಹುಗಳು ಇವೆ ಎಂದು ಅವನಿಗೆ ಗುರುತಿಸೋಕ್ಕಾಗಲ್ಲ. ಈ ಒಂದು ಶತಮಾನ ಯಾಕೆ ಕಾಣ್ತದಪ್ಪ ಅಂದ್ರೆ ಒಂದು ಸರ್ ಜಾನ್ ಮಾರ್ಷಲ್ ಅವ್ರಿಗಿಂತ ಮುಂಚಿತವಾಗಿ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಎಂಬವನು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಆ ಒಂದು ಪ್ರಾಚೀನ ಅವಶೇಷಗಳನ್ನು ಕುರುಹುಗಳನ್ನು ಗುರುತಿಸುವ ಕಂಡಿಡ್ತಾ ಹೋಗ್ತಾನೆ. ಆದರೆ ಅವನು ಪರಿಣಾಮಕಾರಿಯಾಗಿ ಗುರುತಿಸೋಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ 1924ರಲ್ಲಿ ಸರ್ ಜಾನ್ ಮಾರ್ಷಲ್ರವರ ಒಂದು ನೇತೃತ್ವದಲ್ಲಿ ಮೊದಲ ಬಾರಿಗೆ ವಿಶ್ವಕ್ಕೆ ಒಂದು ಭಾರತದ ಪ್ರಾಚೀನ ನಾಗರಿಕತೆ ಶೋಧನೆಯನ್ನು ಪ್ರಕಟಣೆ ಮಾಡ್ತಾ ಹೋಗ್ತಾರೆ. ಈ ಒಂದು ನಾಗರಿಕತೆಯ ವಿಸ್ತಾರವು ವ್ಯಾಪಕವಾಗಿರ್ತಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಸಿಂಧೂ ನದಿ ಮತ್ತು ಗುಪ್ತಗಾಮಿನಿ ಅಂತ ಬರ್ತೈತಿ. ಸಿಂಧೂ ನದಿ ಗುಪ್ತಗಾಮಿನಿ ಅಂತ ಯಾವ ನದಿ ಕರಿತಾವಪ್ಪ ಅಂದ್ರೆ ಸರಸ್ವತಿ ನದಿ ಅಂತ ಕರಿತಾ ಹೋಗ್ತಾರೆ. ಈ ಸರಸ್ವತಿ ನದಿಯು ಎಂದು ನಾವು ನೋಡೋಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದರೆ ಈ ಒಂದು ನದಿಯ ಸಂಪೂರ್ಣವಾಗಿ ಬತ್ತಿ ಹೋಗಿರೋದನ್ನು ಕಾಣ್ತಾ ಹೋಗ್ತೀವಿ. ಮತ್ತು ಪುರಾಣಗಳು ಅಥವಾ ಮಹಾಗ್ರಂಥಗಳಲ್ಲಿ ಅಥವಾ ಮಹಾಕಾವ್ಯಗಳಲ್ಲಿ ಈ ಒಂದು ನದಿಯ ಉಲ್ಲೇಖವಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ನದಿಯನ್ನು
ಗುಪ್ತಗಾಮಿನಿ ಅಂತಂದು ಕರಿತಾ ಹೋಗ್ತಾರೆ. ಈ ಒಂದು ನದಿಗಳು ಇರೋದರಿಂದ ಕಾರಣ ಏನು ಕರಿತಾರಪ್ಪ ಅಂದ್ರೆ ಸಿಂಧು ಸರಸ್ವತಿ ನದಿಗಳ ನಾಗರಿಕತೆ ಅಂತಂದು ಕರಿತಾ ಹೋಗ್ತಾರೆ. ಇದು ಇಲ್ಲಿವರೆಗೆ ಏನು ಹೇಳಿದಪ್ಪ ಅಂದ್ರೆ ಸಿಂಧು ಬಯಲು ನಾಗರಿಕತೆ ಎಲ್ಲಿ ನೆಲೆಗಳು ಕಂಡು ಬರ್ತಾ ಹೋದವು, ಅದನ್ನು ಯಾರು ಗುರುತಿಸ್ತಾ ಹೋದ್ರು, ಯಾರು ಅದನ್ನ ಪ್ರಚಾರ ಮಾಡಿದರು, ಯಾರು ಪ್ರಕಟಣೆ ಮಾಡಿದರು, ಮತ್ತು ಅವಕ್ಕೆ ಅನೇಕ ಹೆಸರುಗಳನ್ನು ನೋಡ್ತಾ ಹೋದ್ವಿ. ಜೊತೆಗೆ ಆ ಒಂದು ಸಿಂಧು ಬಯಲು ನಾಗರಿಕತೆಯ ಪ್ರಮುಖ ಒಂದು ಕೊಡುಗೆ ಏನಪ್ಪ ಅಂದ್ರೆ ನಗರ ಯೋಜನೆ. ಈ ಸಿಂಧು ಬಯಲು ನಾಗರಿಕತೆ ಏನು ಮಾಡ್ತಪ್ಪ, ಅನೇಕವಾದಂಥ ನಾಗರಿಕತೆಗಳನ್ನು ನೋಡ್ತಾ ಸಂದರ್ಭದಲ್ಲಿ ಅನೇಕ ನಗರ ಯೋಜನೆ ನೋಡ್ತಾ ಸಂದರ್ಭದಲ್ಲಿ ಆ ಒಂದು ಸಮಕಾಲೀನ ನಾಗರಿಕತೆ ಹೇಳ್ತಾ ಹೋಗ್ಬೋದು. ಜೊತೆಗೆ ಹರಪ್ಪದಲ್ಲಿ ಈ ಒಂದು ನಾಗರಿಕತೆಯ ಒಂದು ಪ್ರಮುಖ ಕೊಡುಗೆ ಏನಪ್ಪ ಅಂದ್ರೆ ಉತ್ತಮವಾದಂಥ ನಗರ ಯೋಜನೆಯನ್ನು ಕಂಡು ಬರ್ತಾ ಹೋಗ್ತೈತಿ. ಈ ಜೊತೆಗೆ ಈ ನಗರ ಯೋಜನೆಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಹರಪ್ಪ ನಗರಗಳಲ್ಲಿ 2 ಅಥವಾ ಹೆಚ್ಚಿನ ಭಾಗಗಳನ್ನು ನೋಡ್ತಾ ಹೋಗ್ಬೋದು. ಯಾವ ಒಂದು ನಗರದಲ್ಲಿ ಕಂಡು ಬರ್ತಾ ಹೋಗ್ತಪ್ಪ ಅಂದ್ರೆ ಹರಪ್ಪನ ನಗರಗಳಲ್ಲಿ 2 ಅಥವಾ ಹೆಚ್ಚಿನ ಭಾಗ ನೋಡ್ತಾ ಹೋಗ್ಬೋದು. ಈ ಒಂದು ನಗರ ಯೋಜನೆ ಯಾವ ರೀತಿ ಇತ್ತಪ್ಪ ಅಂದ್ರೆ ಪಶ್ಚಿಮದ ಭಾಗವು ಕೆರಿದಾಗಿತ್ತು, ಎತ್ತರದಲ್ಲಿದೆ. ಇದನ್ನು ಪ್ರಾಕ್ತನ ಶಾಸ್ತ್ರಜ್ಞರು ಕೋಟೆ ಅಂತ ಹೇಳ್ತಾ ಹೋಗ್ತಂದ್ರೆ ಪಶ್ಚಿಮದ ಭಾಗ ಯಾವ ರೀತಿ ಇತ್ತಪ್ಪ ಕೆರಿದಾಗಿತ್ತು, ಅದು ಎತ್ತರದ ಭಾಗದಲ್ಲಿತ್ತು. ಅದನ್ನು ಪ್ರಾಕ್ತನ ಶಾಸ್ತ್ರಜ್ಞರು ಏನು ಹೇಳ್ತಾ ಹೋಗ್ತಾರಪ್ಪ ಅಂದ್ರೆ ಕೋಟೆ ಅಂತಂದು ಕರಿತಾ ಹೋಗ್ತಾರೆ. ಸಾಮಾನ್ಯವಾಗಿ ಪೂರ್ವದ ಭಾಗವು ವಿಶಾಲವಾಗಿತ್ತು, ದಕ್ಷಿಣ ಪ್ರದೇಶದಲ್ಲಿದೆ. ಪಶ್ಚಿಮದ ಭಾಗದಲ್ಲಿ ಕೆರಿದಾಗಿತ್ತು, ಎತ್ತರ ಭಾಗದಲ್ಲಿತ್ತು, ಕೋಟೆಯನ್ನು ಅಂತ ಕರಿತಾ ಹೋಗ್ತಾರೆ. ಅದೇ ರೀತಿ ಪೂರ್ವದ ಭಾಗವು ವಿಶಾಲವಾಗಿ ದಕ್ಷಿಣ ಪ್ರದೇಶದಲ್ಲಿದೆ. ಇದನ್ನು ಕೆಳಗಿನ ಗ್ರಾಮವೆಂದು ಕರಿತಾ ಹೋಗ್ತಾರೆ. ಈ ಒಂದು ಗ್ರಾಮದಲ್ಲಿ ಪ್ರತಿಯೊಂದು ಭಾಗದ ಸುತ್ತಲೂ ಸುಟ್ಟ ಇಟ್ಟಿಗೆಗಳ ಗೋಡೆಯನ್ನು ಕಟ್ಟಿರೋದು ಕಂಡು ಬರ್ತಾ ಹೋಗ್ತೈತೆ. ಪ್ರತಿಯೊಂದು ಭಾಗದ ಸುತ್ತಲೂ ನೋಡಿದಪ್ಪ ಸುಟ್ಟ ಇಟ್ಟಿಗೆಗಳು. ಅವತ್ತಿನ ಕಾಲದಲ್ಲೇ ಸುಟ್ಟ ಇಟ್ಟಿಗೆಗಳ ಅವರಿಗೆ ಜ್ಞಾನ ಇರೋದನ್ನು ನೋಡ್ತಾ ಹೋಗ್ತೇವೆ. ಆ ಸುಟ್ಟ ಇಟ್ಟಿಗೆಗಳ ಮೂಲಕ ಗೋಡೆಯನ್ನು ಕಟ್ಟಿರೋದನ್ನು ನಾವು ನೋಡ್ತಾ ಹೋಗ್ತೇವೆ. ಆ ಇಟ್ಟಿಗೆಗಳನ್ನು ಪರಸ್ಪರ ಬೆಸೆದುಕೊಳ್ಳುವಂತೆ ಅಳವಡಿಸ್ತಾ ಹೋಗ್ತಾರೆ. ಜೊತೆ ಗೋಡೆಯು ಹೆಚ್ಚು ಭದ್ರವಾಗಿತ್ತು. ಜೊತೆಗೆ ಆ ಸುಟ್ಟ ಇಟ್ಟಿಗೆಗಳ ಬಳಕೆ ಆ ಸಂಸ್ಕೃತಿಯ ಉನ್ನತಿಯನ್ನು ತೋರಿಸ್ತಾ ಹೋಗ್ತದೆ. ಅಂದರೆ ಅವತ್ತಿನ ಕಾಲದಲ್ಲಿ ಸುಟ್ಟ ಇಟ್ಟಿಗೆಗಳ ಮೂಲಕ ಗೋಡೆಯನ್ನು ಕಟ್ತಾ ಹೋಗ್ತಾರೆ. ಜೊತೆಗೆ ಆ ಒಂದು ಗೋಡೆಯ ಹೆಚ್ಚು ಭದ್ರವಾಗಿರೋದನ್ನು ನೋಡ್ತೇವೆ. ಈ ಒಂದು ರೀತಿಯ ಮೂಲಕ ಅವತ್ತಿನ ಸಂಸ್ಕೃತಿ ಯಾವ ರೀತಿ ಇತ್ತೆಂಬುದನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಇನ್ನೊಂದು ಪಟ್ಟಣವಾದ ಯಾವುದಪ್ಪ ಅಂದ್ರೆ ಮೊಹೆಂಜೊದಾರೊವಿನಲ್ಲಿ ಒಂದು ಕೊಳವನ್ನು ನೋಡ್ತಾ ಹೋಗ್ತೀವಿ. ಆ ಕೊಳವನ್ನು ಇದನ್ನು ವಿದ್ವಾಂಸರು ಆ ಕೊಳ ಅಂದರೆ ಏನಪ್ಪ ಅಂದ್ರೆ ಒಂದು ನೀರಿನ ಅಥವಾ ಆಂಗ್ಲ ಭಾಷೆ ಸ್ವಿಮ್ಮಿಂಗ್ ಪೂಲ್ ಅಂತ ಕರಿತಾ ಹೋಗ್ತಲ್ಲ, ಅದನ್ನು ಸ್ನಾನದ ಕೊಳ ಅಂತ ಕರಿತಾ ಹೋಗ್ತಾರೆ. ಇದನ್ನು ಇಟ್ಟಿಗೆಗಳಿಂದ ಕಟ್ತಾ ಹೋಗ್ತಾರೆ. ಯಾಕಪ್ಪ ಅಂದ್ರೆ ಇದನ್ನು ಕಟ್ತಾ ಹೋಗ್ತಾರೆ. ಜೊತೆಗೆ ಕೊಳದಿಂದ ನೀರಿನ ಸೋರಿಕೆ ಆಗದಂತೆ ಎಚ್ಚರ ವಹಿಸ್ತಾ ಹೋಗ್ತಾರೆ. ಆ ಒಂದು ಮೊಹೆಂಜೊದಾರೊನಲ್ಲಿ ಒಂದು ಕೊಳ ನೋಡ್ತಾ ಹೋಗ್ತಾರೆ. ಅದನ್ನ ಏನು ಮಾಡ್ತಾರೆ, ಇದು ಮೋಸ್ಟ್ಲಿ ಸ್ನಾನದ ಕೊಳ ಅಂತಂದು ಹೇಳ್ತಾ ಹೋಗ್ತಾರೆ. ಆ ಕೊಳಗಳು ಯಾವುದರಿಂದ ನಿರ್ಮಾಣ ಆಗಿದೆಯಪ್ಪ ಅಂದ್ರೆ ಇಟ್ಟಿಗೆಗಳ ಮೂಲಕ ಕಟ್ತಾ ಹೋಗ್ತಾರೆ. ಆ ಕೊಳದಿಂದ ನೀರು ಸೋರಬಾರದನ್ನ ಕಾರಣಕ್ಕೆ ಅದನ್ನು ಎಚ್ಚರಿಕೆಯಿಂದ ಕಟ್ಟಿಸ್ತಾರೆ. ಜೊತೆಗೆ 2 ಕಡೆಗಳಲ್ಲಿ ಇಳಿಯುವ ಮೆಟ್ಟಿಲನ್ನು ನೋಡ್ತಾ ಹೋಗ್ಬೋದು. ಈ ಕಡೆ ಇದನ್ನು ಇಳಿಬೋದು, ಆ ಕಡೆ ಇದನ್ನು ಇಳ್ಬೋದು. ಮತ್ತು ಸುತ್ತಲೂ ಕೊಠಡಿಗಳಿವೆ. ಆ ಒಂದು ಸ್ನಾನದ ಕೊಳದ ಸುತ್ತಲೂ ಆ ಕೊಠಡಿಗಳನ್ನು ಇರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಬಹುಶಃ ನೀರಿನ ಪೂರೈಕೆಯು ಬಾವಿಯಿಂದ ಆಗ್ತಿತ್ತು. ಅಂದ್ರೆ ಅಲ್ಲಿ ಆ ಒಂದು ಸ್ನಾನದ ಕೊಳಕ್ಕೆ ನೀರು ಎಲ್ಲಿಂದ ಪೂರೈಕೆ ಆಗ್ತಿತ್ತಪ್ಪ ಅಂದ್ರೆ ಬಾವಿಯಿಂದ ನೀರು ಪೂರೈಕೆ ಆಗ್ತಿತ್ತು. ಜೊತೆಗೆ ಹಾಗೂ ಆ ಬಳಕೆಯ ನೀರನ್ನು ಹೊರಗೆ ಬಿಡಲಾಗುತ್ತಿತ್ತು. ಅಂದ್ರೆ ಆ ನೀರನ್ನು ಬಳಸಿದಂಥ ನೀರನ್ನು ಹೊರಗೆ ಸತಿಯೂ ಬಿಡಬಹುದಾಯಿತು. ಈ ಕೊಳದಲ್ಲಿ ಮುಖ್ಯವಾದ ವ್ಯಕ್ತಿಗಳು ಕೆಲವು ವಿಶೇಷವಾದ ಸಂದರ್ಭಗಳಲ್ಲಿ ಸ್ನಾನ ಮಾಡ್ತಾ ಇರ್ಬೋದು ಅಂತಂದು ಹೇಳ್ತಾ ಹೋಗ್ತಾನೆ. ಅಂದಪ್ಪ ಅಂದ್ರೆ ಆ ಸ್ನಾನದ ಒಂದು ಕೊಳವನ್ನು ನೋಡ್ತಾ ಹೋಗ್ತೀವಿ. ಆ ಸ್ನಾನದ ಕೊಳಕ್ಕೆ ಸುತ್ತಲೂ ಇಟ್ಟಿಗೆಗಳನ್ನು ಕಟ್ತಾ ಹೋಗ್ತಾರೆ. ಆ ಕೊಳದಿಂದ ನೀರು ಸೋರಲಿಲ್ಲ ಎಚ್ಚರ ನೋಡ್ಕೊಂಡಿರ್ತಾರೆ. ಜೊತೆ 2 ಕಡೆಯಲ್ಲಿ ಮೆಟ್ಲಿಕೆಗಳು ಇರ್ತಾವೆ. ಜೊತೆಗೆ ಆ ನೀರನ್ನು ಎಲ್ಲಿಂದ ಪೂರೈಕೆ ಆಗ್ತಿತ್ತಪ್ಪ, ಬಾವಿಯಿಂದ ಪೂರೈಕೆ ಆಗ್ತಾಯಿತ್ತು. ಜೊತೆಗೆ ಆ ನೀರನ್ನು ಹೊರಗೆ ಸುತ್ತು ಬಿಡ್ತಾ ಹೋಗ್ತೀವಿ. ಆ ಒಂದು ಸ್ನಾನದ ಕೊಳದಲ್ಲಿ ಮುಖ್ಯ ವ್ಯಕ್ತಿಗಳು ವಿಶೇಷವಾದ ಸಂದರ್ಭದಲ್ಲಿ ಸ್ನಾನ ಮಾಡ್ತಾ ಹೋಗ್ತಾರೆ. ಜೊತೆಗೆ ಮುಂದಿನ ಅಂಶವನ್ನು ನೋಡ್ತಾ ಹೋಗೋಣ. ಆ ಒಂದು ಸಾರ್ವಜನಿಕ ಸ್ನಾನದ ಗೃಹವನ್ನು ನೋಡೋದಾದಪ್ಪ ಅಂದ್ರೆ ಈ ರೀತಿ ಆಗಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಆ ಒಂದು ಸಿಂಧು ಬಯಲು ನಾಗರಿಕತೆಯ ಒಂದು ಸಿಕ್ಕಂಥ ಅವಶೇಷಗಳನ್ನು ನೋಡೋದಾದರೆ ನರ್ತಕಿ ಲೋಹದ ಮೂರ್ತಿ, ಪುರುಷ ಮಂಡದ ಶಿಲಾಮೂರ್ತಿ, ಸ್ವಸ್ತಿಕ್ ಮೂರ್ತಿ, ಸಿಂಧೂ ಲಿಪಿ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ.
ಇಲ್ಲಿವರೆಗೆ ನಾ ಏನು ಹೇಳಿದಲ್ಲ, ಸಿಂಧೂ ಬಯಲು ನಾಗರಿಕತೆ ನಗರ ಯೋಜನೆ ಅಂತ ಏನು ಹೇಳಿದಲ್ಲ, ಆ ಒಂದು ಪಶ್ಚಿಮದ ಭಾಗದಲ್ಲಿ ಎತ್ತರವಾಗಿತ್ತಂದರೆ ಈ ಒಂದು ಪ್ರದೇಶದಲ್ಲಿ ಎತ್ತರವಾಗಿರ್ತಾ ನೋಡ್ತಾ ಹೋಗ್ತಾ ಇದನ್ನು ಕೋಟೆ ಅಂತಂದು ಕರಿತಾ ಹೋಗ್ತಾರೆ ಯಾರು ಪ್ರಾಕ್ತನ ಶಾಸ್ತ್ರಜ್ಞರು. ಮತ್ತು ಈ ಪೂರ್ವದ ಭಾಗದಲ್ಲಿ ವಿಶಾಲವಾದ ಭಾಗವು ಇರೋದನ್ನು ನಾವು ನೋಡ್ತಾ ಹೋಗ್ತೀವಿ. ವಿಶಾಲ ಭಾಗವಿರೋದನ್ನು ಮಾರುಕಟ್ಟೆ ಅಂತಂದು ಕರಿತಾ ಹೋಗ್ತೀವಿ. ಜೊತೆಗೆ ಆ ಒಂದು ಕಟ್ಟಡಗಳನ್ನು ಯಾವ ರೀತಿ ಕಟ್ಟಿರ್ತಾರಪ್ಪ ಅಂದ್ರೆ ಸುಟ್ಟ ಇಟ್ಟಿಗೆಗಳಿಂದ ಕಟ್ತಾ ಹೋಗ್ತಾರೆ. ಆ ಒಂದು ಮನೆಗಳು ಸುಟ್ಟ ಇಟ್ಟಿಗೆಗಳ ಮೂಲಕ ಮನೆಯನ್ನು ಕಟ್ತಾ ಹೋಗ್ತಾರೆ. ಜೊತೆಗೆ ಆ ಬೃಹತ್ ಸ್ನಾನದ ಕೊಳವನ್ನು ನೋಡ್ತಾ ಹೋಗ್ಬೋದು. ಆ ಸ್ನಾನದ ಕೊಳ ಈ ರೀತಿಯಾಗಿರಬಹುದು ಅಂತಂದು ಊಹೆ ಮಾಡ್ತಾ ಹೋಗ್ತಾರೆ. ಮತ್ತು ಅವತ್ತಿನ ಕಾಲಕ್ಕೆ ಮುಚ್ಚಿದ ಒಂದು ಚರಂಡಿ ವ್ಯವಸ್ಥೆಯನ್ನು ನೋಡ್ತಾ ಹೋಗ್ತೀವಿ. ಮತ್ತು ಆ ಮನೆಯಿಂದ ಬರುವಂಥ ಚರಂಡಿಯ ನೀರು ಮುಖ್ಯ ಚರಂಡಿಗೆ ಸೇರೋದನ್ನು ಅವತ್ತಿನ ಕಾಲಕ್ಕೆ ಉತ್ತಮವಾದ ನಗರ ಇದನ್ನು ನೋಡ್ತಾ ಹೋಗ್ಬೋದು. ಇದ್ರ ಬಗ್ಗೆ ಇನ್ನೂ ವ್ಯಾಪಕವಾಗಿ ಚರ್ಚೆ ಮಾಡೋಣ. ಇತರ ನಗರಗಳಾದಂಥ ಕಾಲಿಂಬಂಗನ್ ಮತ್ತು ಲೋಥಾಲ್ ಈ ಬೆಂಕಿಯ ಒಲೆಗಳನ್ನು ನೋಡ್ತಾ ಹೋಗ್ತೀವಿ. ಆವತ್ತಿನ ಕಾಲದಲ್ಲಿ ಆ ಬೆಂಕಿಯ ಒಲೆಗಳನ್ನು ಕಂಡು ಬರ್ತಾ ಹೋಗ್ತವೆ. ಅಂದಪ್ಪ ಅಂದರೆ ಯಾವ ನಗರಗಳಲ್ಲಿ ಕಾಲಿಂಬಂಗನ್ ಮತ್ತು ಲೋಥಾಲ್ ನಗರಗಳಲ್ಲಿ ಕಂಡು ಬರ್ತಾ ಹೋಗ್ತವೆ. ಜೊತೆಗೆ ಮೊಹೆಂಜೊದಾರ, ಹರಪ್ಪ, ಲೋಥಾಲ್ಗಳಲ್ಲಿ ವ್ಯವಸ್ಥಿತವಾದ ಸಂಗ್ರಹಣೆ ಕೊಠಡಿಗಳನ್ನು ಅಂದರೆ ಉಗ್ರಾಣಗಳನ್ನು ನೋಡ್ತಾ ಹೋಗ್ತೇವೆ. ಯಾವ ಒಂದು ನಗರಗಳಲ್ಲಿ ಅಂದ್ರೆ ಮೊಹೆಂಜೊದಾರೋ, ಹರಪ್ಪ, ಲೋಥಾಲ್ಗಳಲ್ಲಿ ಸಂಗ್ರಹಣೆ ಕೊಠಡಿ ಅಂದರೆ ಉಗ್ರಾಣ ವ್ಯವಸ್ಥೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ನಗರದ ತೆಕ್ಕಿನ ಪ್ರದೇಶದಲ್ಲೂ ಗ್ರಾಮವು ಜನವಸತಿಯ ಜಾಗವಾಗಿತ್ತು. ಅಂದರೆ ಪಶ್ಚಿಮ ಭಾಗದಲ್ಲಿ ಏನು ನೋಡ್ತಾ ಹೋಗ್ತಾವಪ್ಪ ಅಂದರೆ ಒಂದು ಕೋಟೆಯನ್ನು ನೋಡ್ತಾ ಹೋಗ್ತೀವಿ. ಮತ್ತು ಪೂರ್ವದಲ್ಲಿ ವಿಶಾಲವಾದ ತೆಕ್ಕಿನ ಪ್ರದೇಶವನ್ನು ಜನವಸತಿ ಜಾಗ ಆಗಿತ್ತು ಅಂತ ಹೇಳ್ತಾ ಹೋಗ್ತಾರೆ. ಈ ಒಂದು ಅತ್ಯಂತ ಸುವ್ಯವಸ್ಥಿತವಾಗಿ ರೀತಿಯಾಗಿ ರಚನೆ ಮಾಡ್ತಾ ಹೋಗ್ತಾರೆ. ಯಾವ ರೀತಿ ಕ್ರಮಬದ್ಧವಾಗಿ ನಿರ್ಮಿಸಿದ ಮನೆಗಳನ್ನು ನೋಡ್ತಾ ಹೋಗ್ತೀವಿ, ರಸ್ತೆಗಳನ್ನು ನೋಡ್ತಾ ಹೋಗ್ತೀವಿ, ಚರಂಡಿಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಸಾಮಾನ್ಯವಾಗಿ ಇಲ್ಲಿ ಜನರು ಏನು ಮಾಡ್ತಾರಪ್ಪ ಅಂದ್ರೆ 1 ಅಥವಾ 2 ಅಂತಸ್ತಿನ ಮನೆಯನ್ನು ಹೊಂದಿದ್ರು. 5,000 ವರ್ಷಗಳ ಹಿಂದೆ 1 ಅಥವಾ 2 ಅಂತಸ್ತಿನ ಮನೆಯನ್ನು ಅವ್ರ ಸತಿಯು ಕಟ್ಟಿದ್ರು. ಆ ಒಂದು ಮನೆಗಳು ಯಾವ ರೀತಿ ಕಟ್ಟಿದ್ದಪ್ಪ ಅಂದರೆ ಇಟ್ಟಿಗೆಗಳ ಮೂಲಕ ಮನೆಗಳನ್ನು ಕಟ್ತಾಯಿದ್ರು. ಅವರ ಗೋಡೆಗಳು ಇವತ್ತಿಗೂ ಕೂಡ ನಾವು ಭದ್ರವಾಗಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಒಳಾಂಗಣ ಸುತ್ತ ಕೊಠಡಿಗಳು ಇರ್ತವೆ. ಮನೆಯ ಒಳಗಡೆ ಏನಿತ್ತಪ್ಪ ಅಂದರೆ ರೂಮ್ಗಳಿರ್ತವೆ, ಅಂದರೆ ಕೊಠಡಿಗಳು ಇರ್ತವೆ. ಮನೆಯ ಬಾಗಿಲುಗಳು ರಸ್ತೆಯ ರಸ್ತೆಯ ಕಡೆಗೆ ಮತ್ತು ಯಾವ ಕಿಟಕಿಯು ರಸ್ತೆಗೆ ಮುಖ ಮಾಡಿರಲಿಲ್ಲ. ಜೊತೆಗೆ ಮನೆಗಳು ಸ್ನಾನದ ಕೊಠಡಿಗಳನ್ನು ಒಳಗೊಂಡಿದ್ವು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ಒಂದು ಚಿತ್ರ ಐತಿ ಗಮನಿಸ್ತಾವೆ ರೀ. ಆ ಒಂದು ಮನೆಗಳು ನೋಡ್ತಾ ಹೋಗ್ತೀವಿ. ಈ ಮನೆಗಳು ಏನು ಮಾಡ್ತಾವಪ್ಪ ಅಂದರೆ ಅತ್ಯುತ್ತಮ ದಾರಿ ವ್ಯವಸ್ಥೆಯನ್ನು ನೋಡ್ತಾ ಹೋಗ್ತೀವಿ. ಮತ್ತು ಆ ಒಂದು ಮನೆಗೆ ಜನರಲ್ಲಿ ಆ ಮನೆಗೆ ಪ್ರತಿ ಒಳಗಡೆ ಅನೇಕ ರೂಮ್ಗಳನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಆ ರೂಮಿಗೆ ಮತ್ತು ಆ ಒಂದು ಮನೆ ನೀರನ್ನು ಒಂದು ಮುಖ್ಯವಾದ ಚರಂಡಿಗೆ ಬಿಡ್ತಾ ಹೋಗ್ತಿದ್ರು. ಜೊತೆಗೆ ಮುಚ್ಚಲ್ಪಟ್ಟ ಚರಂಡಿ ವ್ಯವಸ್ಥೆಯನ್ನು ಆವತ್ತಿನ ಕಾಲಕ್ಕೆ ನಾವು ನೋಡ್ತಾ ಹೋಗಿದ್ವಿ ಅಂತ ಅನ್ನೋದು ಅರ್ಥ ಮಾಡ್ಕೋಬೇಕು. ಜೊತೆಗೆ ಇದನ್ನು ಮೆಟ್ಟು ನೋಡಿರಿ. ಆ ಒಂದು ನಗರ ವ್ಯವಸ್ಥೆ ಯಾವ ರೀತಿ ಇತ್ತು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಈ ಒಂದು ಪ್ರದೇಶವನ್ನು ನಾವು ಏನಂತ ಕರಿತಾವಪ್ಪ ಅಂದರೆ ಎತ್ತರ ಇದೆ, ಯಾವುದು ಪಶ್ಚಿಮ ಭಾಗದಲ್ಲಿರೋದಂತ ಕಾಣ್ತಾ ಹೋಗ್ತೀವಿ. ಈ ಪಶ್ಚಿಮದ ಭಾಗದಲ್ಲಿರುವಂಥ ಪ್ರದೇಶವನ್ನು ಏನಂತ ಕರಿತಾ ಹೋಗ್ತಪ್ಪ ಅಂದ್ರೆ ಕೋಟೆ ಅಂತಂದು ಕರಿತಾ ಹೋಗ್ತೀವಿ. ಇದೇನೋ ಒಂದು ನದಿ ಕಾಣ್ತಾ ಇದ್ದಲ್ಲ, ಇದು ಸಿಂಧೂ ನದಿಯನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಅತ್ಯುತ್ತಮವಾದಂಥ ರಸ್ತೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಆ ಅತ್ಯುತ್ತಮವಾದಂಥ ರಸ್ತೆಗಳನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ಆ ಮನೆಗಳನ್ನು ರಸ್ತೆಯ ಪಕ್ಕದಲ್ಲಿರೋದನ್ನು ನಾವು ನೋಡ್ತಾ ಹೋಗ್ತಿದ್ವಿ. ಆ ಮನೆಗಳು ಯಾವ ರೀತಿ ಇತ್ತಪ್ಪ ಅಂದ್ರೆ 1 ರಿಂದ 2 ಅಂತಸ್ತಿನ ಮನೆಗಳನ್ನು ಅವತ್ತಿನ ಕಾಲಕ್ಕೆ ನಾವು ನೋಡ್ತಾ ಹೋಗ್ತಿದ್ವಿ. ಜೊತೆಗೆ ಆ ಮನೆಯ ಸುತ್ತಲೂ ಒಳಗೆ ಕೊಠಡಿಗಳನ್ನು ನಾವು ನೋಡ್ತಾ ಹೋಗ್ತಿದ್ವಿ. ಜೊತೆಗೆ ಒಂದು ಚರಂಡಿ ವ್ಯವಸ್ಥೆ, ಅಂದಿನ ಕಾಲದೊಳಗೆ ಮುಚ್ಚಲ್ಪಟ್ಟ ಚರಂಡಿ ವ್ಯವಸ್ಥೆ ನೋಡ್ತೀವಿ. ಇವತ್ತಿಗೂ ಕೂಡ ನಮಗೆ ಯಾವುದೇ ರೀತಿಯ ಮುಚ್ಚಲ್ಪಟ್ಟ ಚರಂಡಿ ವ್ಯವಸ್ಥೆನ ಇವತ್ತಿಗೂ ಹಳ್ಳಿಗಳಲ್ಲಿ ನಾವು ಒಂದು ಪಟ್ಟಣಗಳನ್ನು ನೋಡೋಕ್ಕಲ್ಲ. ಆದರೆ ಅವತ್ತಿನ 5,000 ವರ್ಷಗಳಿಂದಲೇ ಆ ಮುಚ್ಚಲ್ಪಟ್ಟ ಒಂದು ಚರಂಡಿ ವ್ಯವಸ್ಥೆಯನ್ನು ನೋಡ್ತಾ ಹೋಗ್ತಿದ್ವಿ. ಆ ಮನೆಯ ಒಂದು ಚರಂಡಿಯ ನೀರನ್ನು ಅಥವಾ ನಾವು ಬಳಸಿದಂಥ ನೀರನ್ನು ಆ ಸಣ್ಣ ಚರಂಡಿಯಿಂದ ಮುಖ್ಯವಾದಂಥ ಚರಂಡಿಗೆ ಆ ಒಂದು ಸಂಪರ್ಕವಿತ್ತು ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ಪ್ರತಿಯೊಂದು ಮನೆಗೂ ತಮ್ಮವಾದಂಥ ಬಾವಿಗಳನ್ನು ನೋಡ್ತಾ ಹೋಗ್ತಿದ್ವಿ ಎಂಬುದನ್ನು ಈ ಒಂದು ನಗರ ಯೋಜನೆಯ ಬಗ್ಗೆ ಅರ್ಥವಾಗಿ ನೋಡ್ತಾ ಹೋಗ್ಬೋದು. ಜೊತೆಗೆ ಇನ್ನೂ ವ್ಯಾಪಕವಾಗಿ ಚರ್ಚೆ ಮಾಡೋಣ.
ಮತ್ತು ಆ ಒಂದು ಬಾವಿಗಳನ್ನು ನೋಡ್ತಾ ಹೋಗ್ತಿದ್ವಿ ಮತ್ತು ಆ ನೀರು ಸಮೃದ್ಧವಾಗಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಮನೆಯಲ್ಲೂ ಕೂಡ ಸ್ನಾನದ ಕೊಠಡಿಗಳು ಪಚ್ಚಲ ಕೋಣೆಗಳು, ಅದೇನು ಬಾತ್ರೂಮ್ ಅಂತ ಕರಿತಲ್ಲ ಅವು ಸತಿ ಇದ್ವು. ಆಗಿನ ಕಾಲಕ್ಕೆ ಭಾಳ ದೊಡ್ಡ ವಿಷಯ. ಅಂದರೆ ಇವತ್ತಿನ ನಮ್ಮ ಒಂದು ಹಳ್ಳಿಗಳಲ್ಲಿ ಸ್ನಾನದ ಕೊಠಡಿಗಳನ್ನೇ ಕಾಣೋದು ಸ್ವಲ್ಪ ಅಲ್ಲಲ್ಲಿ ನೋಡ್ತಾ ಹೋಗ್ತೇವೆ, ಕಾಣಂಗೆ ಇಲ್ಲ. ಇದನ್ನು ಅನೇಕ ಹಳ್ಳಿಗಳು ಸಾಮಾನ್ಯವಾಗಿ ಏನು ಗಂಡಸು ಹೊರಗಡೆ ಸ್ನಾನ ಮಾಡ್ತಾ ಇರ್ತಾರೆ. ಆ ಒಂದು ಸ್ನಾನದ ಕೊಠಡಿಗಳು ನೋಡ್ತಾ ಹೋಗ್ತೀವಿ. ಇದೇ ಮೊದಲಾದ ಹೊರಗಂಡ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಸಿಂಧೂ ಸರಸ್ವತಿ ನಾಗರಿಕತೆ ಜನರು ಸುಭಿಕ್ಷ ಜೀವನ ಸಮೃದ್ಧವಾದ ಜೀವನವನ್ನು ನಡೆಸ್ತಿದ್ದಾರೆ ಅಂತಂದು ಇಲ್ಲಿ ಊಹೆ ಮಾಡ್ತಾ ಹೋಗ್ಬೋದು. ಜೊತೆಗೆ ಇನ್ನು ಪ್ರಮುಖವಾದ ಅಂಶ ಯಾವುದಪ್ಪ ಅಂದ್ರೆ ನಗರಗಳು ಒಳಚರಂಡಿ ವ್ಯವಸ್ಥೆಯನ್ನು ಹೊಂದಿದ್ವು. ಆ ಸಿಂಧೂ ಬಯಲು ನಾಗರಿಕತೆಯ ನಗರಗಳು ಯಾವ ರೀತಿ ವ್ಯವಸ್ಥೆಯನ್ನು ಹೊಂದಿದ್ವಪ್ಪ ಅಂದ್ರೆ ಒಳಚರಂಡಿ ವ್ಯವಸ್ಥೆಯನ್ನು ಹೊಂದಿದ್ವು. ಆ ಚರಂಡಿಯನ್ನು ಇಟ್ಟಿಗೆಯ ಮೂಲಕ ಚಪ್ಪಡಿಗಳಿಂದ ಮುಚ್ಚಲಾಗಿತ್ತು. ಆ ಚರಂಡಿಗಳಿಗೆ ಇಟ್ಟಿಗೆಯ ಮೂಲಕ ಚಪ್ಪಡಿಯನ್ನು ಮುಚ್ಚಲಾಗಿತ್ತು. ಆ ಮನೆಯ ಮೋರಿಗಳು ಅವನ್ನು ಹೊರಗಿನ ಚರಂಡಿಗೆ ಹೊಂದಿಸಲಾಗಿತ್ತು. ಆ ಮೋರಿಗಳಿಗೆ ಮನೆಯ ಒಂದು ಮೋರಿಗಳಿಗೆ ಏನು ಮೋರಿ ನೀರು ಅಂತಾವಲ್ಲ, ಆ ಒಂದು ಮೋರಿಯ ನೀರು ಚರಂಡಿಗೆ ಹೊಂದಿಸಲಾಗಿತ್ತು. ಮನೆ ಬಳಕೆ ಹಾಗೂ ಸ್ನಾನದಲ್ಲಿ ಬಳಸಿದಂಥ ಕಲುಷಿತ ನೀರು ಮೋರಿಯ ಮೂಲಕ ಚರಂಡಿಗೆ ಬಂದು ಸೇರುತ್ತಿತ್ತು. ಆ ಮೈಯನ್ನು ನಾವು ಬಳಕೆ ಮಾಡಿದಂಥ ನೀರು ಆ ಒಂದು ಕಲುಷಿತ ನೀರು ಎಲ್ಲಿ ಬಂದು ಸೇರ್ತಿತ್ತಪ್ಪ, ಚರಂಡಿಗೆ ಬಂದು ಸೇರ್ತಿತ್ತು. ಚರಂಡಿಗಳನ್ನು ಕಾಲದಿಂದ ಕಾಲಕ್ಕೆ ಶುಚಿಯಾಗಿ ಅಲ್ಲಲ್ಲಿ ರಂಧ್ರಗಳನ್ನು ನೆನಪು ಬರ್ತವೆ ನೋಡಿರಿ. ಅವತ್ತಿನ ಕಾಲಕ್ಕೆ ಚರಂಡಿನ ಸ್ವಚ್ಛ ಮಾಡಬೇಕು, ಆಗಿದ್ದಾಗ ಸ್ವಚ್ಛ ಮಾಡಬೇಕು, ಅಲ್ಲಲ್ಲಿ ರಂಧ್ರಗಳನ್ನು ನಿರ್ಮಾಣ ಮಾಡಿದ್ರು. ಇವನ್ನ ಗಮನಿಸೋದಕ್ಕೆ ಪ್ರತ್ಯೇಕ ಅಧಿಕಾರಿಗಳು ನೇಮಕವಾಗಿದ್ದರು. ನಮ್ಮಲ್ಲಿರುವಂಥ ಅನೇಕ ಅಧಿಕಾರಿಗಳು ಕಣ್ಣಿಗೆ ಬಿದ್ದರೆ ಏನು ಮಾಡಲ್ಲ, 108 ಸಲ ಹೇಳಿದ್ರೆ ಏನು ಮಾಡಲ್ಲ. ಆದರೆ ಅವತ್ತಿನ ಕಾಲದೊಳಗೆ ಆ ಒಂದು ಪ್ರತ್ಯೇಕ ಅಧಿಕಾರಿಗಳನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಒಳಚರಂಡಿ ವ್ಯವಸ್ಥೆಯು ಅಂದಿನ ಒಂದು ನಗರದ ನಿರ್ಮಾಪಕ ವ್ಯವಸ್ಥಿತ ಆಲೋಚನೆ ಮತ್ತು ಕುಂದುಕೊರತೆಗಳ ಕ್ರಿಯಾನ್ವಯ ಮತ್ತು ಸಾರ್ವಜನಿಕ ಬಾಧ್ಯತೆಗಳು ಎಷ್ಟು ಉನ್ನತವಾಗಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಸುಸಜ್ಜಿತವಾದ ನಗರ ನಿರ್ಮಾಣ ವ್ಯವಸ್ಥೆಯು ಆ ಕಾಲದ ಈಜಿಪ್ಟ್, ಮೆಸೊಪೊಟೇಮಿಯಾ ಮೊದಲಾದ ನಾಗರಿಕತೆ ಕಂಡುಬರಂಗಿಲ್ಲ. ಆ ಒಂದು ವಿಸ್ತೀರ್ಣ ಒಂದು ನಗರ ಯೋಜನೆ ಆ ಸಮಕಾಲೀನ ನಾಗರಿಕತೆಗಳಾದಂಥ ಈಜಿಪ್ಟ್, ಮೆಸೊಪೊಟೇಮಿಯಾ ನಾಗರಿಕತೆಗಳು ಕಂಡು ಬರ್ತಾ ಹೋಗಲ್ಲ. ಜೊತೆಗೆ ಈ ಒಂದು ವಿಸ್ತೀರ್ಣದ ದೃಷ್ಟಿಯಲ್ಲೂ ಕೂಡ ಸಿಂಧೂ ಸರಸ್ವತಿ ನಾಗರಿಕತೆಗಳು ಬಹಳ ವಿಶಾಲವಾಗಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ವಲಸೆ ಬದುಕಿನಿಂದ ಹಳ್ಳಿಯ ಬದುಕಿನತ್ತ ಅಂತ ಒಂದು ಕಾನ್ಸೆಪ್ಟ್ ನೋಡೋಣ. ಇದೇನು ಅನ್ನೋದು ವಲಸೆ ಬದುಕು ಅಂದ್ರೆ ಏನು? ಆಗಿನ ಕಾಲದ ಒಂದು ಮಾನವರು ಏನು ಮಾಡ್ತಾ ಹೋಗ್ತಾರಪ್ಪ ಒಂದು ಆಹಾರ ನೋಡ್ಕೊತ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ತಾರೆ. ಆ ಒಂದು ಪ್ರದೇಶಕ್ಕೆ ವಲಸೆ ಅಂತಂದು ಹೇಳ್ತಾ ಹೋಗ್ತಾರೆ. ಆ ವಲಸೆ ಹೋಗ್ತಾ ಬರಬರ್ತಿ ಅನ್ನುವಂಥ ಒಂದು ಕಡೆಗೆ ಸ್ಥಿರವಾಗಿ ನಿಲ್ತಾರೆ, ಸ್ಥಿರವಾಗಿ ಮನೆಗಳನ್ನು ಕಟ್ತಾ ಹೋಗ್ತಾರೆ. ಇದನ್ನು ಆಹಾರ ಧಾನ್ಯಗಳು, ಕೃಷಿ ಅನೇಕವಾದಂಥ ಮಾಡ್ತಾ ಹೋಗ್ತಾರೆ. ಅದರಂತೆ ಕೂಡ ಆ ಒಂದು ವಲಸೆ ಬದುಕು ಸ್ಥಿರಗೊಂಡಾಗ ಅನೇಕ ಗುಡಿಸಲು ಮನೆಯ ಕುರುಗಳನ್ನು ಕಂಡುಬರೋ ಪ್ರಾಕ್ತನ ಶಾಸ್ತ್ರಜ್ಞ ಪತ್ತೆಹಚ್ತಾರೆ. ಅದು ಇವತ್ತಿನ ಕಾಶ್ಮೀರದಲ್ಲಿಯ ಪರ್ಚು ಹೋಮ್ನಲ್ಲಿ ನೆಲಮನೆ ಅಂದರೆ ನೆಲಮಾಳಿಗೆಯನ್ನು ನೋಡ್ತಾ ಹೋಗ್ತೀವಿ. ಎಲ್ಲಿಯಪ್ಪ ಅಂದ್ರೆ ಕಾಶ್ಮೀರದ ಪರ್ಚು ಹೋಮ್ನಲ್ಲಿ ನೆಲಮಾಳಿಗೆಯನ್ನು ಕಾಣ್ತಾ ಹೋಗ್ತೀವಿ. ಅಂದಿನ ಜನ ಭೂಮಿಯೊಳಗೆ ರಂಧ್ರದಂತೆ ಗುಂಡಿಯನ್ನು ತೋಡಿಕೊಂಡು ಬದುಕ್ತು. ಅಂದ್ರೆ ಅಂದಿನ ಕಾಲದಾಗ ಭೂಮಿಯೊಳಗೆ ರಂಧ್ರದಂತೆ ಗುಂಡಿ ಅಂತ ಬದುಕ್ತಿದ್ವು. ಗುಂಡಿಯೊಳಗೆ ಹೋಗಲು ಮೆಟ್ಟಿಲುಗಳು ಇರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗೂ ಚಳಿ ಮತ್ತು ಕ್ರೂರ ಮುಖಗಳಿಂದ ರಕ್ಷಣೆ ಮಾಡೋ ಸಲುವಾಗಿ ಈ ರೀತಿ ಮಾಡಿಕೊಂಡಿರ್ಬೋದು ಅಂತಂದು ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಇಂಥ ಗೂಡುಗಳವರೆಗೂ ಮತ್ತು ಒಳ ಮಣ್ಣಿನ ಮಡಿಕೆಗಳು ದೊರೆತಿವೆ. ಜೊತೆಗೆ ಅವರು ವಾತಾವರಣಕ್ಕೆ ತಕ್ಕಂತೆ ಅನುಗುಣವಾಗಿ ಗೂಡುಗಳವರೆಗೆ ಮತ್ತು ಅಡುಗೆ ಮಾಡಿಕೊಳ್ಳಲು ಉಪಯೋಗಿಸ್ತಿದ್ರು ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಇರಾನ್ಗೆ ಹೋಗುವಂಥ ಮಾರ್ಗವಾದಂಥ ಗೋಲಾನ್ ಕಣಿವೆ ಫಲವತ್ತಾದ ಮೈದಾನ ಅಂತಂದು ಹೇಳ್ತಾ ಹೋಗ್ತೇವೆ. ಆ ಒಂದು ಫಲವತ್ತಾದ ಮೈದಾನದ ಸಮೀಪದಲ್ಲಿ ಮೆಹರ್ಘರ್ ಎಂಬ ನೆಲೆ ಇದೆ. ಇದನ್ನು ಮೊಟ್ಟ ಮೊದಲ ಕೃಷಿ ನೆಲೆ ಮತ್ತು ಮೊಟ್ಟ ಮೊದಲ ಗ್ರಾಮ ಅಂತ ಇನ್ನೂ ಅನೇಕ ರೀತಿಯಲ್ಲಿ ಕರಿತಾ ಹೋಗ್ತಾರೆ. ಈ ಮೆಹರ್ಘರ್ನಲ್ಲಿ ಜನ ಬಾರ್ಲಿ ಮತ್ತು ಗೋಧಿಗಳನ್ನು ಬೆಳ್ತಾ ಹೋಗ್ತಿದ್ರು. ಜೊತೆಗೆ ಇವರು ಕುರಿ ಮತ್ತು ಮೇಕೆಗಳನ್ನು ಸಾಕೋದನ್ನು ಕಲಿತಿದ್ರು. ಜೊತೆಗೆ ನಮಗೆ ಮೊಟ್ಟ ಮೊದಲ ಹಳ್ಳಿ ಯಾವುದಪ್ಪ ಅಂದ್ರೆ ಮೆಹರ್ಘರ್ನ ಜನ ಮನೆಗಳಲ್ಲಿ ವಾಸಿಸುತ್ತಿದ್ರು ಅಂತ ಹೇಳ್ತಾ ಹೋಗ್ತಾರೆ. ಮನೆಗಳು 4 ಮತ್ತು ಹೆಚ್ಚಿನ ಒಂದೊಂದು ಮನೆ 2 3 4 ಕೊಠಡಿಗಳನ್ನು ನೋಡ್ತಾ ಹೋಗ್ತೀವಿ. ಮತ್ತು ಪ್ರಾಣಿಗಳ ಪಳುವಳಿಕೆ ಅಲ್ಲದೆ ಹಲವು ಸಮಾಧಿಗಳು ನೆಲೆಗಳು ಇಲ್ಲಿ ದೊರೆತಿವೆ. ಅಂದ್ರೆ
ಬರೀ ಪ್ರಾಣಿಗಳ ಒಂದು ಪಳುವಳಿಕೆ ಅಥವಾ ಅವಶೇಷಗಳು ಕಾಣೋದೆಲ್ಲದಕ್ಕೂ ಸಮಾಧಿಗಳ ನೆಲೆಗಳು ಕಾಣ್ತಾ ಹೋಗ್ತೀವಿ. ಜೊತೆಗೆ ಅಂದಿನ ಕಾಲದಲ್ಲಿ ಮನುಷ್ಯರ ಜೊತೆಯಲ್ಲಿ ಪ್ರಾಣಿಗಳನ್ನು ಹೋಗ್ತಿದ್ರು ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಅವತ್ತಿನ ಕಾಲದ ಒಂದು ಸಾಂಸ್ಕೃತಿಕ ವಿವರಗಳು, ಅವತ್ತಿನ ಕಾಲ ಸಂದು ಬಯಲುನಾಗರಿಕತೆ ಯಾವ ರೀತಿ ಸಾಂಸ್ಕೃತಿಕ ಪರಂಪರೆ ಯಾವ ರೀತಿ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಕಟ್ಟಡಗಳನ್ನು ಹೊರತುಪಡಿಸಿ ದೊರೆತಿರುವ ವಸ್ತುಗಳಲ್ಲಿ ನಾವು ಇಲ್ಲಿವರೆಗೆ ಏನು ಕಟ್ಟಡ ಮತ್ತು ಸ್ನಾನದ ಕೊಳ ಮತ್ತು ಹೊಲೆಗಳನ್ನು ನೋಡಿದ್ವಿ, ಅವುಗಳನ್ನು ಹೊರತುಪಡಿಸಿ ಮತ್ತೇನಾದರೂ ವಸ್ತುಗಳು ಸಿಕ್ಕಿದವಂತ ನೋಡೋದಾದಪ್ಪ ಅಂದ್ರೆ ನಾವು ಲೋಹ ಮತ್ತು ಬೆಲೆ ಬಾಳುವ ಹರಳುಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅತಿ ಹೆಚ್ಚಾಗಿ ಯಾವ ಒಂದು ಲೋಹಗಳು ತರ್ತಾ ಹೋಗ್ತಪ್ಪ ಅಂದ್ರೆ ಮಣಿಗಳು ಮತ್ತು ಮುದ್ರೆಗಳನ್ನು ಕಾಣ್ತಾ ಹೋಗ್ತೇವೆ. ಅಂದರೆ ಮಣಿಗಳನ್ನು ಕಾಣ್ತಾ ಹೋಗ್ತೀವಿ, ಮುದ್ರೆಗಳನ್ನು ಕಾಣ್ತಾ ಹೋಗ್ತೀವಿ. ಆದರೆ ಹರಪ್ಪದ ಮಣಿಗಳಿಗೆ ದೂರದ ಮೆಸೊಪೊಟೇಮಿಯಾದಲ್ಲಿ ಕೂಡ ಬೇಡಿಕೆ ತಂದ ಈ ಒಂದು ಹರಪ್ಪದ ಒಂದು ಮಣಿಗಳು ಅಂತ ಏನು ಮಾಡ್ತಾ ಹೋಗ್ತಿದ್ವಲ್ಲ, ಆ ದೂರದಲ್ಲಿರುವಂಥ ಮೆಸೊಪೊಟೇಮಿಯಾ ನಾಗರಿಕತೆಯ ಆ ಜನರಿಗೆ ಕೂಡ ಒಂದು ಬೇಡಿಕೆ ಇರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಆ ಮಣಿಗಳಲ್ಲಿ ಉದ್ದವಾಗಿ ರಂಧ್ರವನ್ನು ಕೊರೆಯುವಂಥ ಕರಗತನ ಅವರು ಆ ಒಂದು ಮಾಡ್ಕೊಂಡಿರೋದನ್ನು ನಾವು ವಿಶೇಷವಾಗಿ ಗಮನಿಸ್ತಾ ಹೋಗ್ತೀವಿ. ಜೊತೆಗೆ ಚಿತ್ತಾರಗಳುಳ್ಳ ಮಡಿಕೆಗಳು, ಆ ಮಡಿಕೆಗಳು ಕಂಡುವಂಥ ಸಂದರ್ಭ ವಿವಿಧ ರೀತಿಯ ಒಂದು ವಿನ್ಯಾಸಗಳನ್ನು ಕಾಣ್ತಾ ಹೋಗ್ತೀವಿ ಮತ್ತು ಡಿಸೈನ್ಗಳನ್ನು ಕಾಣ್ತಾ ಹೋಗ್ತೀವಿ. ಮತ್ತು ಲೋಹಗಳಿಂದ ಶಂಖ ಮತ್ತಿತರ ಪದಾರ್ಥಗಳನ್ನು ನಿರ್ಮಿಸಿದ ಬಳೆಗಳು ಮತ್ತು ಅನೇಕ ಸಂಖ್ಯೆಯಲ್ಲಿ ಕಾಣ್ತವೆ. ಮತ್ತು ಲೋಹಗಳಿಂದ ಕೂಡಿರುವಂಥ ಶಂಖಗಳನ್ನು ಕಾಣ್ತಾ ಹೋಗ್ತೀವಿ, ಬಳೆಗಳನ್ನು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಆ ಸ್ತ್ರೀಯರು ಆ ಒಂದು ಬಳೆಗಳನ್ನು ತೊಟ್ಟಿರುವಂಥ ಸ್ತ್ರೀಯರ ಮೂರ್ತಿಗಳು ದೊರೆತಾ ಹೋಗ್ತೀವಿ. ಇಲ್ಲಿ ನೋಡ್ತಾ ಹೋಗಿ ಅವತ್ತಿನ ಒಂದು ನಾಗರಿಕತೆಯಲ್ಲಿ ಈ ರೀತಿಯಾದಂಥ ಒಂದು ಮಾತೃ ದೇವತೆ ಮಣ್ಣಿನ ಮೂರ್ತಿಯನ್ನು ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಕಾಲಿಂಬಂಗಿನಲ್ಲಿ ಸಿಕ್ಕಿರುವಂಥ ಶಿವಲಿಂಗವನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ನಾಗರಿಕತೆಯ ಮುದ್ರೆಗಳ ಮೇಲೆ ಇನ್ನೂ ಈ ಒಂದು ನಾಗರಿಕತೆಯಲ್ಲಂತ ಕಂಡು ಬಂದಿರುವಂಥ ಮುದ್ರೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಆ ಮುದ್ರೆಗಳ ಮೇಲೆ ಲಿಪಿಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಈ ಒಂದು ಲಿಪಿಗಳನ್ನು ನೋಡಿದಂಥ ವಿದ್ವಾಂಸರು ಇದನ್ನು ಚಿತ್ರಲಿಪಿ ಅಂತಂದು ಹೇಳ್ತಾ ಹೋಗ್ತಾರೆ. ಆ ಚಿತ್ರಲಿಪಿ ಅಂದರೆ ಓದಲು ಅಸಾಧ್ಯವಾದಂಥ ಓದಕ್ಕೆ ಬರದ ಅಂದರೆ ಅರ್ಥವಾಗದ ಒಂದು ಭಾಷೆ ಅಂತಂದು ಕರಿತಾ ಹೋಗ್ತಾರೆ. ಈ ಒಂದು ಲಿಪಿಗೆ ಚಿತ್ರಲಿಪಿ ಅಂತ ಹೇಳ್ತಾ ಹೋಗ್ತಾರೆ. ಆ ಮುದ್ರೆಗಳ ಮೇಲೆ ಚಿತ್ರಗಳ ಒಂದು ಪೈಕಿ ನೋಡೋದಾದ್ರೆ ಆ ಒಂದು ವೃಷಭ ಒಂದು ಪ್ರಮುಖವಾಗಿ ಕಾಣ್ತಾ ಹೋಗ್ತೈತಿ. ಮತ್ತೊಂದು ಚಿತ್ರ ಅಶ್ವತ್ಥ ಅಂತ ಕಾಣ್ತಾ ಹೋಗ್ತೈತಿ. ಮತ್ತು ಈ ಅಶ್ವತ್ಥ ಎಲ್ಲಿದವನ್ನು ನೋಡ್ತಾ ಹೋಗ್ಬೋದು. ಯೋಗದ ವಿವಿಧ ಆಸನಗಳನ್ನು ನಮಸ್ಕರಿಸುವ ಮುದ್ರೆಯನ್ನು ನಾವು ನೋಡ್ತಾ ಹೋಗ್ತೇವೆ. ಜೊತೆಗೆ ಇಲ್ಲಿ ಒಂದು ಪಶುಪತಿಯ ಮುದ್ರೆಗಳನ್ನು ನೋಡ್ತಾ ಹೋಗ್ತೀವಿ. ಒಂದು ಕೊಂಬಿರುವ ಕಾಲ್ಪನಿಕ ಪ್ರಾಣಿಯ ಒಂದು ಚಿತ್ರಗಳನ್ನು ನೋಡ್ತಾ ಹೋಗ್ತೀವಿ. ಕ್ಷಮೆಯಲ್ಲಿ ಇದು ಇಣಲು ಬಸವ, ಇದು ಒಂದು ಕೊಂಬಿನ ಪ್ರಾಣಿ ನೋಡ್ತಾ ಹೋಗ್ತೀವಿ. ಜೊತೆಗೆ ಅವತ್ತಿನ ಕಾಲದಲ್ಲಿ ನೇಕಾರಿಕೆಯನ್ನು ಮಾಡ್ತಾಯಿತ್ತು. ಯಾವ ಒಂದು ಪದಾರ್ಥಗಳನ್ನಪ್ಪ ಅಂದ್ರೆ ಹತ್ತಿ ಮತ್ತು ರೇಷ್ಮೆಯ ಮೂಲಕ ಒಂದು ಆ ಬಟ್ಟೆಗಳ ಅಥವಾ ನೇಕಾರಿಕೆ ಮಾಡ್ತಾಯಿದ್ರು. ಜೊತೆಗೆ ಕಲ್ಲು, ದಂತ ಮುಂತಾದ ಪದಾರ್ಥಗಳ ಮೇಲೆ ಕೆತ್ತನೆ ಮಾಡೋದನ್ನು ಕಲಿತು. ಅಂದರೆ ದಂತ ಮತ್ತು ಕಲ್ಲುಗಳ ಮೇಲೆ ಒಂದು ಕೆತ್ತನೆ ಮಾಡೋದನ್ನು ಕಲ್ತಿದ್ರು. ಕಂಬಳಿಗಳು ಮತ್ತು ಮರದಿಂದ ಮಾಡಿದ ಪೀಠೋಪಕರಣಗಳು ಕಟ್ಟಡಗಳ ಅಂದವನ್ನು ಹೆಚ್ಚಿಸುತ್ತಿತ್ತು. ಅಂತ ಆ ಕಂಬಳಿಗಳು ಮತ್ತು ಮರದಿಂದ ಮಾಡಿದಂಥ ಪೀಠೋಪಕರಣಗಳು ಮನೆಯ ಒಂದು ವಸ್ತುಗಳನ್ನು ಅಲಂಕಾರದಂತೆ ಮಾಡ್ತಾಯಿದ್ರು. ಜೊತೆಗೆ ಅವರ ಈ ಒಂದು ಲೋಹಗಳಲ್ಲಿ ಅತಿ ಮುಖ್ಯವಾದ ಯಾವುದು ಲೋಹಪ್ಪ ಅಂದ್ರೆ ಇದು ಕಂಚು ಲೋಹ ಅಂತ. ಅದಕ್ಕಾಗಿ ಇದನ್ನು ಕಂಚಿನ ಒಂದು ಯುಗ ಅಂತಂದು ಕರಿತಾರೆ. ಈ ಕಂಚು ಎಲ್ಲಿಂದ ದೊರೆತಾ ಇತ್ತಪ್ಪ ಅಂದ್ರೆ ಪಾಕಿಸ್ತಾನದ ಬಲೂಚಿಸ್ತಾನ್ ಮತ್ತು ರಾಜಸ್ಥಾನದ ಕಡೆಗಳಲ್ಲಿ ದೊರೆತಾ ಇತ್ತು. ಈ ಒಂದು ಕಂಚು ಗಟ್ಟಿಯಾದಂಥ ಒಂದು ವಸ್ತು. ಇವು ಕಂಚನ್ನು ಬಳಸಿಕೊಂಡು ಗಟ್ಟಿಯಾದ ಹುಳಿಯನ್ನು ಮಾಡ್ತಾ, ಕೊಡಲಿಗಳನ್ನು ಮಾಡ್ತಾ, ಕನ್ನಡಿಗಳ ಮಾಡ್ತಾ ಅನೇಕ ಒಂದು ಪದಾರ್ಥಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಿತ್ತು. ಜೊತೆಗೆ ಇವರಿಗೆ ಸಾಹಿತ್ಯ, ಸಂಗೀತ, ನೃತ್ಯ, ಚಿತ್ರ, ಶಿಲ್ಪ ಮೊದಲಾದ ಕಲೆಗಳು ಚೆನ್ನಾಗಿ ನೆಲೆ ಕಂಡಿತು ಅನ್ನೋದನ್ನು ಉತ್ಖನದ ಮೂಲಕ ನೃತ್ಯ ಭಂಗಿಯ ಸ್ತ್ರೀ ವಿಗ್ರಹಗಳು, ಡೋಲು ಮತ್ತು ತಂತಿಯ ವಾದ್ಯಗಳು, ಹಲವು ಬಗೆಯ ಮುಖವಾಡಗಳು ಖಚಿತಪಡಿಸ್ತಾ ಹೋಗ್ತವೆ. ಅಂದರೆ ಇವರು ಎಷ್ಟರ ಮಟ್ಟಿಗೆ ಒಂದು ಅಭಿವೃದ್ಧಿ ಹೊಂದಿದ್ದಪ್ಪ ಅಂದ್ರೆ ಸಾಹಿತ್ಯದಲ್ಲಿ, ಸಂಗೀತದಲ್ಲಿ, ನೃತ್ಯ, ಚಿತ್ರ, ಶಿಲ್ಪ ಅನೇಕ ರೀತಿಯ ಒಂದು ಕಲೆಗಳು ಇವರು ಕರಗತ ಮಾಡಿದರು. ಯಾವ ರೀತಿ ನಾವು ಇದನ್ನು ಗುರುತಿಸ್ತಾ ಹೋಗ್ತೀವಿ, ಅವರಂತ ಸಿಕ್ಕಿರುವಂಥ ನೃತ್ಯ ಭಂಗಿಯ ಸ್ತ್ರೀ ವಿಗ್ರಹಗಳು, ಡೋಲುಗಳು, ತಂತಿಯ ವಾದ್ಯಗಳು ಮತ್ತು ಮುಖವಾಡಗಳನ್ನು ನೋಡ್ತಾ ಹೋಗ್ತೀವಿ. ಆ ಮೊಹೆಂಜೊದಾರೊನಲ್ಲಿ ಸಿಕ್ಕಂಥ ನೃತ್ಯ ಭಂಗಿಯ ಸ್ತ್ರೀ ವಿಗ್ರಹವನ್ನು ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಇದು ಬನವಾಲಿಯಲ್ಲಿನ ಕಂಡುಬರುವ ಅಗ್ನಿಕುಂಡವನ್ನು ನಾವು ನೋಡ್ತಾ ಹೋಗ್ತೀವಿ.
ಜೊತೆಗೆ ಆ ಒಂದು ನಾಗರಿಕತೆಯ ಕೃಷಿ ಮತ್ತು ವ್ಯಾಪಾರ ಯಾವ ರೀತಿ ಇರೋದನ್ನು ನಾವು ನೋಡ್ತಾ ಹೋಗ್ತಾನೆ. ಆ ಒಂದು ಸಿಂಧೂ ಸರಸ್ವತಿಯ ಜನರು ಯಾವ ರೀತಿಯ ಒಂದು ಅವಲಂಬನೆ ಆಗಿತ್ತಪ್ಪ ಅಂದ್ರೆ ಕೃಷಿ ಮತ್ತು ವ್ಯಾಪಾರವಾದ ಮೇಲೆ ಅವಲಂಬನೆ ಆಗಿದ್ದರು. ಇವರು ಗೋಧಿ, ಬಾರ್ಲಿ ಮತ್ತು ಹಾಗೂ ಕಾಳು ಇವರ ಮುಖ್ಯ ಬೆಳೆಗಳಾಗಿರುವುದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಇವರು ಬೇಟೆಯನ್ನು ಸುತ್ತಲೂ ಆಡ್ತಾ ಇರ್ತಾರೆ ಮತ್ತು ಮೀನುಗಾರಿಕೆ ವ್ಯಾಪಕವಾಗಿರುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಮತ್ತು ಹತ್ತಿಯನ್ನು ಬೆಳೆದು ವಿವಿಧ ಬಗೆಯ ಉಡುಪುಗಳನ್ನು ಹತ್ತಿಯಿಂದ ಬೆಳೆದು ಅದರಿಂದ ಅನೇಕ ರೀತಿಯ ಬಟ್ಟೆಗಳನ್ನು ತಯಾರಿಸ್ತಾ ಇದ್ದರು. ಇವರು ದುಬ್ಬದ ಗೋಳಿ, ದನ, ಎಮ್ಮೆ, ಕುರಿ, ಮೇಕೆ, ಕೋಳಿ ಸಾಕಾಣಿಕೆ ಮಾಡ್ತಾಯಿದ್ರು. ಎತ್ತುಗಳನ್ನು ಎದಕ್ಕೆ ಬಳಸ್ತಿತ್ತಪ್ಪ, ಹೊರೆ ಒಯ್ಯಕ್ಕೆ ಬಳಸ್ತಾಯಿದ್ರು. ಮತ್ತು ಕೃಷಿಯ ಜೊತೆಯಲ್ಲಿ ವ್ಯಾಪಾರ ವಾಣಿಜ್ಯಗಳನ್ನು ಪ್ರಮುಖ ಸ್ಥಾನಮಾನವನ್ನು ಪಡ್ಕೊಂಡಿತ್ತು. ಜೊತೆಗೆ ನಗರಗಳು ಗ್ರಾಮೀಣ ಪ್ರದೇಶಗಳ ಮತ್ತು ಹೊರ ದೇಶಗಳ ಜೊತೆಲಿ ವ್ಯಾಪಾರ ಮಾಡ್ತಾಯಿದ್ವು. ನಗರಗಳು ಗ್ರಾಮೀಣ ಹಳ್ಳಿಗಳಲ್ಲಿ ಜೊತೆ ಮತ್ತು ಹೊರ ದೇಶಗಳಲ್ಲಿ ಸತ್ವ ವ್ಯಾಪಾರ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಬಲೂಚಿಸ್ತಾನ್, ಸೌರಾಷ್ಟ್ರ, ದಕ್ಕನ್ ಪ್ರದೇಶಗಳು ಈ ಒಂದು ಪ್ರಮುಖ ಪ್ರದೇಶಗಳಾಗಿವೆ. ಈ ಒಂದು ಮೆಸೊಪೊಟೇಮಿಯಾದಲ್ಲಿರುವ ಸಿಕ್ಕಿರುವಂಥ ಕೆಲವು ಮುದ್ರೆಗಳನ್ನು ಆ ಪ್ರದೇಶದೊಂದಿಗೆ ಸಿಂಧೂ ನಾಗರಿಕತೆಯು ಆರ್ಥಿಕ ಸಂಬಂಧವಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಮೆಸೊಪೊಟೇಮಿಯಾದಲ್ಲಿ ಸಿಕ್ಕುವಂಥ ಮುದ್ರೆಗಳು ಸಿಂಧೂ ನಾಗರಿಕತೆಯ ಮುದ್ರೆಗಳಾಗಿತ್ತು. ಹಾಗಾಗಿ ಅಂದಿನ ಕಾಲದಲ್ಲಿ ಮೆಸೊಪೊಟೇಮಿಯಾ ಅವರೊಂದಿಗೆ ಆರ್ಥಿಕ ಒಂದು ಸಂಬಂಧವನ್ನು ಹೊಂದಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಗುಜರಾತಿನಲ್ಲಿರುವಂಥ ಲೋಥಾಲ್ ಬೃಹದಾಕಾರದ ಕಟ್ಟಡವನ್ನು ಕಂಡು ಬರ್ತೈತೆ. ಅದನ್ನು ಹಡಗು ಕಟ್ಟೆ ಅಂತಂದು ಕರಿತಾ ಹೋಗ್ತಾರೆ, ಡಾಕ್ ಯಾರ್ಡ್ ಅಂತ ಕರಿತಾ ಹೋಗ್ತಾರೆ ಎಂದು ಹೇಳ್ತಾ ಹೋಗ್ತಾರೆ. ಈ ಲೋಥಾಲ್ ಮೂಲಕ ಸಮುದ್ರದ ಒಂದು ವ್ಯಾಪಾರವನ್ನು ಮಾಡ್ತಾ ಹೋಗ್ತಿದ್ರು ಮತ್ತು ಸಮುದ್ರದ ವಾಣಿಜ್ಯ ಕೇಂದ್ರವಾಗಿತ್ತು. ಮತ್ತು ಜೊತೆಗೆ ಧೋಲಾವೀರ ಎಂಬ ತಾಣದಲ್ಲಿ ಮಳೆ ನೀರನ್ನು ಅತ್ಯಂತ ಯುಕ್ತವಾಗಿ ಸಂಗ್ರಹಿಸಲು ವ್ಯವಸ್ಥೆ ಇತ್ತು. ನೋಡ್ರಿ, ಅವತ್ತಿನ ಕಾಲಕ್ಕೆ ಮಳೆ ನೀರನ್ನು ಸಂಗ್ರಹಣೆ ಮಾಡುವುದನ್ನು ಕಲಿತಿದ್ರು. ಅಂದರೆ ಇಲ್ಲಿ ಯಾವ ಪ್ರದೇಶದಲ್ಲಿ, ಧೋಲಾವೀರ ಎಂಬ ಪ್ರದೇಶದಲ್ಲಿ ನಾವು ನೋಡ್ತಾ ಹೋಗ್ತಿದ್ವಿ. ಇಷ್ಟೆಲ್ಲ ಗಮನಿಸಿದಾಗ ನಾವು ನೋಡೋದಾದಪ್ಪ ಅಂದ್ರೆ ಆ ಸಿಂಧೂ ಸರಸ್ವತಿ ನಾಗರಿಕತೆಯು ಯಾವ ರೀತಿ ಅಭಿವೃದ್ಧಿ ಆಗಿತ್ತು ಅನ್ನೋ ನಗರ ಯೋಜನೆ ಮೂಲಕನೂ, ಜೊತೆಗೆ ಆ ಒಂದು ಕಲೆ, ಸಾಹಿತ್ಯ ಮತ್ತು ಕೃಷಿ ವ್ಯಾಪಾರದಲ್ಲಿ ಅತ್ಯುತ್ತಮವಾದಂಥ ಒಂದು ಮುಂದುವರೆದ ಜನಾಂಗ ಅಥವಾ ಮುಂದುವರೆದ ನಾಗರಿಕತೆ ಎಂಬುದನ್ನು ನಾವು ನೋಡ್ತಾ ಹೋಗ್ತಿದ್ವಿ. ಆದರೆ ಈ ಒಂದು ನಾಗರಿಕತೆ ಯಾವ ರೀತಿ ಅವನತಿ ಆಯಿತು, ಯಾವ ರೀತಿ ಅಂತ್ಯ ಆಯಿತು ಅನ್ನೋದನ್ನು ಇವತ್ತಿಗೂ ಒಂದು ಚರ್ಚಾಗೂಡು. ಅಂದ್ರೆ ಕೆಲವರು ವಿದ್ವಾಂಸರು, ಕೆಲವರು ತತ್ವಜ್ಞಾನಿಗಳು, ಕೆಲವರು ಇತಿಹಾಸಕಾರರು ಏನು ಹೇಳ್ತಾ ಹೋಗ್ತಾರಪ್ಪ ಅಂದ್ರೆ ತಮ್ಮದೇ ಆದಂಥ ಒಂದು ಅಭಿಪ್ರಾಯವನ್ನು ಕೊಡ್ತಾ ಹೋಗ್ತಾರೆ. ಆ ಅಭಿಪ್ರಾಯಗಳನ್ನು ಯಾವ ರೀತಿ ಇವೆ ಅಂತ ನೋಡೋದಾದಪ್ಪ ಅಂದ್ರೆ ಆ ಒಂದು ಸಿಂಧೂ ಬಯಲು ನಾಗರಿಕತೆ ಸುಮಾರು 4 ವರ್ಷಗಳ ಹಿಂದನೇ ಅವನತಿ ಆಗಿರ್ಬೋದು ಅಂತಂದು ಹೇಳ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ಅನೇಕ ಗಣಗಳು ಹೇಳ್ತಾ ಹೋಗ್ತಾರೆ. ಏನಪ್ಪ ಅಂದ್ರೆ ನದಿಗಳು ಬತ್ತಿ ಹೋಗೋ ಕಾರಣ ಇರ್ಬೋದು, ಆ ನದಿಗಳು ಹರಿತಾ ಇರುವಂಥ ದಿಕ್ಕು ಬದಲಾವಣೆ ಆಗಿರ್ಬೋದನ್ನು ಕಾರಣ ಕೊಡ್ತಾ ಹೋಗ್ತಾರೆ. ಇನ್ನು ಕೆಲವರು ಏನು ಹೇಳ್ತಾ ಹೋಗ್ತಾರಪ್ಪ ಅಂದ್ರೆ ಇದು ಮೋಸ್ಟ್ಲಿ ಕಾಡು ನಾಶ ಆದಂತೆ ಮೋಸ್ಟ್ಲಿ ಇವರ ಒಂದು ವಲಸೆ ಹೋಗಿರ್ಬೋದು ಮತ್ತು ಪ್ರವಾಹ ಬಂದು ಇಡೀ ಒಂದು ನಾಡೆಲ್ಲ ಜಲಾವೃತ ಆಗಿರ್ಬೋದು ಎಂದು ಅನೇಕ ಕಾರಣಗಳನ್ನು ನೋಡ್ತಾ ಹೋಗ್ತಾರೆ. ಜೊತೆಗೆ ಸಿಂಧೂ ಮತ್ತು ಪಶ್ಚಿಮ ಪಂಜಾಬ್ನ ಕೆಲವು ನಿವೇಶನಗಳಲ್ಲಿ ಆ ಪ್ರದೇಶಗಳನ್ನು ಬಿಟ್ಟು ಪೂರ್ವ ಮತ್ತು ದಕ್ಷಿಣ ಹೊಸ ತಾಣಗಳಿಗೆ ವಲಸೆ ಹೋದರಂತಂದು ವಿದ್ವಾಂಸರು ಹೇಳ್ತಾ ಹೋಗ್ತಾರೆ. ಆದರೆ ಗುಜರಾತಿನ ಲೋಥಾಲ್ ನಗರದಲ್ಲಿ ಸಿಂಧೂ ಸರಸ್ವತಿ ನಾಗರಿಕತೆಯ ಪ್ರಕ್ರಿಯೆ ಅನೇಕ ವರ್ಷಗಳ ಹೀಗೆ ಮುಂದುವರಿತಾ ಹೋಗ್ತೈತಿ. ಈ ಒಂದು ಸಿಂಧೂ ಸರಸ್ವತಿ ಅಥವಾ ಹರಪ್ಪ ನಾಗರಿಕತೆಯು ಭಾರತದ ಚರಿತ್ರೆಯ ಒಂದು ಮುಖ್ಯ ಭಾಗ ಎಂಬುದನ್ನು ನಾವು ಗಮನ ಕೊಡಬೇಕು ಅಥವಾ ಮನನ ಮಾಡ್ಕೋಬೇಕಂತ ಹೇಳುತ್ತಾ, ಇಲ್ಲಿವರೆಗೆ ನಾವೇನು ಚರ್ಚೆ ಮಾಡಿದೆವಪ್ಪ ಅಂದ್ರೆ ಸಿಂಧೂ ಸರಸ್ವತಿ ನಾಗರಿಕತೆ ಬಗ್ಗೆ ಚರ್ಚೆ ಮಾಡಿದೆ ಮತ್ತು ವೇದಗಳ ಕಾಲದ ನಾಗರಿಕತೆ. ಇದು ಒಂದು ಸಣ್ಣ ಕಾನ್ಸೆಪ್ಟ್, ಇದರಲ್ಲೇ ಮುಗಿಸುವಂಥ ಪ್ರಯತ್ನ ಮಾಡೋಣ. ಇಲ್ಲಾಂದರೆ ಮುಂದಿನ ಒಂದು ವಿಡಿಯೋದಲ್ಲಿ ಪ್ರಯತ್ನ ಮಾಡೋಣ. ಇದೇ ಕ್ಷಮೆ ಇರಲಿ. ನೇರವಾಗಿ ಪ್ರಶ್ನೆಗೆ ಬರೋಣ. ಸಿಂಧೂ ಸರಸ್ವತಿ ನಾಗರಿಕತೆಯ ಮುದ್ರೆಗಳ ಮೇಲೆ ಕಂಡು ಬಂದಿರುವ ಲಿಪಿಯನ್ನು ಏನಂತ ಕರೀತಾರಪ್ಪ ಅಂದ್ರೆ ಚಿತ್ರಲಿಪಿ ಅಂತಂದು ಕರಿತಾ ಹೋಗ್ತಾರೆ. ಸಿಂಧೂ ಸರಸ್ವತಿ ನಾಗರಿಕತೆಯ ಸಮುದ್ರ ವಾಣಿಜ್ಯದ ಪ್ರಮುಖ ಕೇಂದ್ರ ಯಾವುದಾಗಿತ್ತಪ್ಪ ಅಂದ್ರೆ ಲೋಥಾಲ್. ಇದನ್ನು ಒಂದು ಒಂದು ಕಟ್ಟಡ ಕಣವ ಹಡಗು ಕಟ್ಟೆ ಅಂತ ಕರಿತಾರೆ. ಮಳೆ ನೀರನ್ನು ಯುಕ್ತವಾಗಿ ಸಂಗ್ರಹಿಸುವ ವ್ಯವಸ್ಥೆ ತಾಣ ಯಾವುದಪ್ಪ ಅಂದ್ರೆ ಧೋಲಾವೀರ.
ಈ ಒಂದು ತರಗತಿ ನಿಮಗೆ ಖಂಡಿತವಾಗಿ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಷ್ಟವಾಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಈ ಒಂದು ವಿಡಿಯೋ ಪ್ರಮುಖವಾಗಿದ್ದರೆ ಶೇರ್ ಮಾಡಿ ಅಂತ ಕೇಳ್ತಾ, ಏನಾದರೂ ನಿಮ್ಮ ಪ್ರಶ್ನೆಗಳ ಅಥವಾ ನನ್ನ ಒಂದು ಏನಾದರೂ ತಪ್ಪು ಮಾಹಿತಿ ನೀಡಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೇಕಾಯ್ತು ಕೇಳ್ಕೊಳುತ್ತಾ, ಯಾರಾದರೂ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳುತ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.